ನನ್ನ ಗಂಡಂದು ಅವ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಹೇಳನಲ್ಲ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲಪ್ಪ ಅಂದ್ಲು. ಮತ್ತು ಏನು ಮಾಡ್ತಾನ ಅಂದೆ, ಈ ಒತ್ತು ಗಾಡಿ ಮ್ಯಾಗ ಐಸ್ ಕ್ರೇಟ್ ಮಾರ್ತಾನತ್ತ. ಹೆಂಗೆ ಮಾಡ್ತ ಇವನಿಗೆ 11 ಲಕ್ಷ ರೂಪಾಯಿ 11 ತೊಲಿ ಬಂಗಾರ. ಯಾವಾಗಿಂದ ದಾಸಿ ಮಾರ್ಯ ನೋಡೋಕ್ಕಿಂತ ಬಂದು ನೋಡಮ್ಮ, ನಿನ್ನ ರೂಪ ನೋಡೋಂಗಿಲ್ಲ, ಅಂದ ಚಂದ ನೋಡೋಂಗಿಲ್ಲ, ಏನ್ರಿ ನೀನು ಆಸ್ತಿ ಪಾಸ್ತಿ ಯಾವುದು ಕೂಡ ನೋಡೋಂಗಿಲ್ಲ, ನನಗೇನು ಬೇಕಾಗ್ಯದ, ನೀನು ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರೆ ನಿನ್ನನೇ ನಾನು ಮದುವೆ ಮಾಡ್ಕೋತೀನಿ ತಂದು ದಾಸಿ ಮಾರ್ಯ ಅಂದರು. ಭಾಳ ದೊಡ್ಡ ಶಿವಶರಣ ಏನ್ರಿ ಜೇಡ್ರ ದಾಸಿ ಮಾರ್ಯ ಅಂತಂದು. ಯಾವಾಗಿಂದ ನೀನು ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರೆ ನಿನ್ನನ್ನು ನಾನು ಮದುವೆ ಮಾಡ್ಕೋತೀನಿ ತಿಳ್ಕೊಂಡಂದಾಗ ಅವಾಗ ದುಗ್ಳಾದೇವಿ ಏನಂದ್ಲು, ಇದೇನು ದೊಡ್ಡ ಆಗದ ಅಂದ್ಲು. ನೋಡ್ರಿ ಆಕೆ ಎಟ್ರ ಮಟ್ಟಿಗೆ ತಿಳ್ಕೊಂಡಿದ್ಲು. ಜ್ಞಾನಿ ಮೇಲೆತ್ತು ಏಕ್ ಬಾತ್ ಹೈ, ಗದೆ ಮೇಲೆತ್ತು ದೋಲಾತ ಆಯ್ತು. ಯಾವಾಗ ದಾಸಿ ಮಾರ್ಯ ಅಂತಾರೆ ನೀರು ಹಾಕ್ಲಾರ್ದಿನ ಅನ್ನ ಮಾಡುತ್ತೆ ತಿಳ್ಕೊಂಡಂದಾಗ ಇದೇನು ದೊಡ್ಡ ಮಾತನ್ನು ಮಾಡ್ತೇನೆ ತಿಳ್ಕೊಂಡಂದು ಅಕ್ಕಿ ಗಂಟೆಯಿಂದ ಕೊಟ್ಟ ಮನೆಯಾಗಿಂದ ಒಳಗೆ ಒಯ್ದ್ಲು. 15 ನಿಮಿಷ ಆಯಿತು, ಅರ್ಧ ತಾಸಾಯಿತು, 1 ತಾಸಾಯಿತು. ಯಾವಾಗಿಂದ ಸುಡ್ತಕ್ಕಂಥ ಅನ್ನದ ಬೊಗಣಿ ತೊಗೊಂಡು ಬಂದು ಜೇಡ್ರ ದಾಸಿ ಮಾರಿನ ಮುಂದೆ ಇಟ್ಟು, ಯಾವಾಗಿಂದ ಮ್ಯಾಲೆ ಮುಚ್ಚಿರ್ತಕ್ಕಂಥ ಪ್ಲೇಟ್ ತೆಗೆದ ಅನ್ನ ಸುಡ್ತಿತ್ತು, ಒತ್ತಿ ನೋಡ್ದ ಅನ್ನ ಕುದ್ದಿತ್ತು. ಯಾವಾಗ ದಾಸಿ ಮಾರಿ ಅಂತಾನೆ, ಅಲ್ಲ ನನ್ನ ನಿಯಮ ಏನು, ಯಾವ ಹೆಣ್ಣ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾನು ಮದುವೆ ಮಾಡ್ಕೋತೀನಿ ಅಂತನ್ನುವಂಥ ನಿಯಮ ಇಟ್ಟಿನಲ್ಲ, ಹಂಗಾದ್ರೆ ನೀ ಏನು ಹಾಕಿ ಮಾಡಿದೆ ಎತ್ತಿಕೊಂಡಂದಾಗ ಅವಾಗಿಂದ ದುಗ್ಳಾದೇವಿ ಅಂತಾಳೆ, ಸ್ವಾಮಿ ನಾನು ನೀರು ಹಾಕ್ಯನ ಅನ್ನ ಮಾಡಿಲ್ಲ, ಹಾಗಾದ್ರೆ ಏನು ಹಾಕಿ ಅನ್ನ ಮಾಡೀನಿ ಅಂತಂದ್ರೆ ಒಬ್ಬ ಗುರುವಿನ ಪಾದೋದಕ್ಕೆ ಹಾಕ್ಯನ ಅನ್ನ ಮಾಡೀನಿ ಎತ್ತಿಕೊಂಡಂದು ಹೇಳ್ತಾ. ಏನ್ರಿ, ಒಬ್ಬ ಗುರುವಿನ ಪಾದೋದಕ್ಕೆ ಹಾಕ್ಯನ ಅನ್ನ ಮಾಡೀನಿ. ಇದು ಯಾವಾಗಿನ ಘಟನೆ ಇದು ಏನ್ರಿ? ಬಸವಣ್ಣನವರು ಇನ್ನೂ ಬಂದಿದ್ದಿಲ್ಲ, ಕಲ್ಯಾಣಕ್ಕೆ ಬಂದಿದ್ದಿಲ್ಲ. ಅವ್ರಿಗೆ ಪೂರ್ವದೊಳಗೆ ಆಗಿ ಹೋಗಿರ್ತಕ್ಕಂಥವ್ರು ಜೇಡರ ರಾಶಿ ಮಾರರು. ಬಸವಣ್ಣವ್ರಿಗಿಂತ 80 ವರ್ಷನ ಏನ್ರಿ ದೊಡ್ಡವರಾಗಿರ್ತಕ್ಕಂಥವ್ರು ಯಾರು? ಜೇಡ್ರ ದಾಸಿ ಮಾರರು. ನೋಡ್ರಿ ಕನ್ಯಾ ಹೆಂಗೆ ಹುಡುಕ್ತಿದ್ರು ಅಂದ್ರೆ ಇದರಿಂದ ಏನು ತಿಳಿತದಂದ್ರೆ ಧರ್ಮ ಸಂಸ್ಕಾರ ಗೊತ್ತಾಗ್ತದ. ತಿಳಿತಿಲ್ರಿ? ಇಟ್ಟೆಲ್ಲ ನಿಮ್ಗೆ ನೋಡ್ಲಕ್ಕೆ ಬರ್ತಾರಲ್ಲ, ಸುಮ್ಮನೆ ನಾನು ನಿಮಗೊಂದು ಮಾತು ಕೇಳ್ತೇನೆ. ಏನು ಕೇಳ್ಯಾರವ ನಿಮಗೆ? ಏನು ಕೇಳ್ಯಾರ? ಏನೂ ಕೇಳಿಲ್ಲ. ಕೇಳ್ತಾರಿಲ್ಲ, ಮಾತಾಡ್ಸ್ತಾರಿಲ್ಲ. ಕನ್ಯೆ ನೋಡೋಕೆ ಬಂದಾಗ ನಮ್ಮಲ್ಲಿ ಒಬ್ಬ ಮಾತಾಡ್ಸಕ್ಕೆ ಬಂದಿನತ್ತ, ತಂಗಿ ನಿನ್ನ ಹೆಸರು ಏನಂತ ಕೇಳಂತ ಅವನೇ ಮಾಡ್ಕೊಳವನೇ. ಏನ್ರಿ ಹುಡುಗರು ಏನಂದು, ಅವ್ರಿವ್ರು ಮಾತಾಡ್ಸಿದಾಗ ನೀನೇ ಮಾಡ್ಕೊಳವ, ನೀ ಮಾತಾಡ್ಸು ಅಂದ್ರತ್ತ. ಮಾತಾಡ್ಸಂದ್ಕೊಳ್ ತಂಗಿ ನಿನ್ನ ಹೆಸರು ಏನು ಅನ್ನತ್ತ. ಅಣ್ಣ ನನ್ನ ಹೆಸರು ಮಲ್ಲವ್ರಿ ಅಂದ. ಏನು ಮಾಡ್ಬೇಕು? ನಿಮ್ಗೆ ಎಷ್ಟು ಮಂದಿ ಅಣ್ಣ ತಮ್ಮರು ಓದ್ ಕೇಳ್ದ? ಇಲ್ಲಿ ತಾನೇ ಇಬ್ಬರೇ ಇದ್ರಿ ಅಣ್ಣ, ಈಗ ನಿನ್ನೊಬ್ಬ ಹಿಡಿದು 3 ಮಂದಿ ಆಗಿರೋ. ಮಾತಾಡ್ಸೋದು ಒಂದು ಕಲೆ ಅಲ್ರಿ. ಸುಮ್ಮನೆ ಮಾತಾಡ್ತೀನಿ ಏನು ಮಾತಾಡ್ಸಿರಿ ಹೇಳಿ ನೋಡೋಣ. ನಿಮ್ಗೆ ಏನು ಕೇಳ್ಯಾರ್ರಿ? ಯಾವಾಗ ಕೇಳಬೇಕಾಗಿತ್ತು ಅದೇ ಕೇಳಿಲ್ಲ, ಯಾವಾಗ ಕೇಳಬಾರ್ದಾಗಿತ್ತು ಅದೇ ಕೇಳ್ಯಾರ. ಹೌದಲ್ಲ? ನಿನ್ನ ಹೆಸರೇನು? ಮಲ್ಲವ್ರಿ. ಶಾಲೆಯಲ್ಲಿ ತನಕ ಕಲ್ತಿದೆ ಬೇಡ. ನಿಮ್ಮ ತಂದೆ ತಾಯಿ ಹೆಸರೇನು? ಏಸು ಮಂದಿ ಆಗ್ತಂಗ್ಯಾರು? ಇವು ತೊಗೊಂಡು ಮಾಡವೇ ನಿಮ್ಮ? ಹೌದಲ್ರಿ? ಏಸು ಮಂದಿ ಆಗ್ತಂಗ್ಯಾರ ಇದ್ದವ್ರಿಗೆ ಎಲ್ಲರಿಗೂ ಮಾಡ್ಕೊಳವೇನು? ಏನ್ರಿ ಕರೆ ಇಟ್ಟು ಜನ ಕುಂತಿರಲ್ಲ, ಒಬ್ಬರನ್ನ ತಂಗಿ ನಿನ್ನ ಲಿಂಗ ದೀಕ್ಷೆ ಆಗೈತೇನಿಲ್ಲ, ನಿಮ್ಮನೆ ಗುರುಗಳು ಯಾರು, ನಿಮ್ಮನೆ ದೇವ್ರು ಯಾವುದು, ನೀ ದಾನ ಧರ್ಮ ಮಾಡ್ತೇನಿಲ್ಲ, ಇದು ಯಾರೇ ಕೇಳ್ಯಾರ ನಿಮ್ಗೆ? ದಾನ ಧರ್ಮ ಮಾಡ್ತೀರಲ್ಲ ಅಂತ ಕೇಳಿದ್ರೆ ತಗೊಂಡ್ರೆ ಹ್ಞೂ ರೀ ನಾ ದಾನ ಧರ್ಮ ಮಾಡ್ತೀನಿ ಅಂತಂದಾಗ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಆ ಹೆಣ್ಣಿನ ಬಳಿ ಇದ್ದಾಗ ನಿನ್ನ ತಾಯಿ ತಂದೆ ನೋಡ್ಕೊಳ್ತಕ್ಕಂಥ ಗುಣನೂ ಇರ್ತದೆ ತಿಳ್ಕೊಬೇಕು ನಾವು. ಏನ್ರಿ? ತಾಯಿ ತಂದೆನ ನೋಡ್ಕೊಳ್ತಕ್ಕಂಥ ಗುಣನೂ ಕೂಡ ಹೆಣ್ಣಿನ ಬಳಿ ಇರ್ತೈತಿ ಅನ್ನೋದನ್ನು ತಿಳ್ಕೊಬೇಕು ನಾವು. ಬರೀ ಅಂದ ಚಂದ ನೋಡೋದಲ್ಲ. ನಾವು ಎಲ್ಲದ ಬರೀ ಅಂದ ಹಿಂದಿಂದ ಅವ್ರು ಏಟು ವರದಕ್ಷಿಣೆ ಕೊಡ್ತಾರೆ, ಏಟು ಹುಂಡ ಕೊಡ್ತಾರೆ. ಏನ್ರಿ ರೊಕ್ಕಕ್ಕೆ ಅಂದ ಬೆನ್ನು ಹತ್ತಿಬಿಟ್ಟು ಇವತ್ತೆಲ್ಲ ಒಂದೊಂದು ರೇಟ್ ಆಗ್ಯಾವ ಈಗ. ಏನ್ರಿ ಸಾಮಾನ್ಯ ಹೊಲ ಬೇಡ, ಚಂದ ಮನಿ ಬೇಡ, ಏನೇನು ಬೇಡ್ರಿ, ಹೆಗಲಿ ಮ್ಯಾಗಿಂದ ಗುದ್ದಲಿ ಇಟ್ಕೊಂಡು ತಿರುಗಾಡವ. ಈಗ ಅವನಿಗೆ 1 ಲಕ್ಷ ರೂಪಾಯಿ ಹುಂಡ. ಒಂದು ಈಟಂದ ಒಂದು 2 ಎಕರೆ 3 ಎಕರೆ ಇತ್ತು ಅಂದ್ರೆ ಅವನಿಗೆ 3-4 ಲಕ್ಷ ರೂಪಾಯಿ ಹುಂಡ. ಹಟ್ಟೆಗೆಲ್ಲ ಒಂದು ಏನರ ಒಂದು ಸಣ್ಣ ನೌಕರಿ ಮಾಡ್ತಿದ್ದಾನ 10 ಲಕ್ಷ ರೂಪಾಯಿ ಬೇಡ. ಅದ್ರಾಗೆ ಅಂದ ಮಾಸ್ತರ್ ಇದ್ರೆ ಅದು ಒಂದು ರೇಟ್ ಬೇರೆನೇ, ಹೈಸ್ಕೂಲ್ ಮಾಸ್ತರ್ ಇದ್ರೆ ಅದೊಂದು ರೇಟ್ ಬೇರೆನೇ, ಕಾಲೇಜ್ ಲೆಕ್ಚರ್ ಇದ್ರೆ ಅದೊಂದು ರೇಟ್ ಬೇರೆನೇ. ಸುಮ್ಮ ಊರಾಗ ಹಿಂಗೆ ಬ್ಯಾಗ್ ಹಾಕೊಂಡು ತಿರುಗಾಡ್ತಿರ್ತಾರೆ RMP ಡಾಕ್ಟ್ರುಗಳು. ನೋಡ್ರಿ ನೀವು ನಿಮ್ಮ ಮನೆ ಯಾರಿಗಾರು ಆರಾಮ್ ತಪ್ಪೇದೇನು ರೀ ಎತ್ತಿಕೊಂಡು ಬಗಲ ಬ್ಯಾಗ್ ಹಾಕೊಂಡು ತಿರುಗಾಡ್ತಿರ್ತಾರೆ ಹಳ್ಳಿಯಾಗ. ನೋಡ್ಬೇಕು ನೀವು. ಅವ ತೊಗೊಳಕತ್ತಾನ 15 ಲಕ್ಷ ರೂಪಾಯಿ. ನೀ ಏನು ಮಾಡ್ತಿದ್ದಿ ಏನೇನ? RMP ಡಾಕ್ಟ್ರಿನ ನಮ್ಮೂರಾಗ ನಿಮಗೊಂದು ಆಶ್ಚರ್ಯ ಮಾತು ಹೇಳ್ತೀನಿ. ನಮ್ಮಲ್ಲಿ ಮರಾಠ ಸಮಾಜ ಅದ ನಮ್ಮಲ್ಲಿ ಭಾಳ. ನಮ್ಮಲ್ಲಿ ಯಾರೂ ನಮ್ಮ ಕನ್ನಡ ಮಾತಾಡೋಲ್ಲ, ನಮ್ಮಲ್ಲೆಲ್ಲ ಮರಾಠಿನೇ ಮಾತಾಡೋದು. ಪಾಪ ಒಂದು ಹುಡುಗಿ ನೋಡೋಕೆ ಬಂದಾರ. ಇವನಿಗೆ ಹುಡುಗಿ ಹಿಡಿಸ್ಯದ, ಭಾಳ ಸುಂದರ ಹುಡುಗಿ ನಮ್ಮಲ್ಲಿ ಮರಾಠ ಸಮಾಜದಾಗ. ಪಾಪ ಹುಡುಗಿ ಅಂದ ಭಾಳ ಚಂದದ ಹುಡುಗಿ, ಮನಸ್ಸಿಗೆ ಅಂದ ಹಿಡಿಸ್ಯದ. ಮತ್ತು ನಿಮಗೆ ಹುಡುಗಿ ಹಿಡಿಸ್ಯದಲ್ಪ? ಹಿಡಿಸ್ಯದ್ರಿ. ಹುಡುಗಿ ಏನು ಮಾಡ್ತಾನೆ? ಬಾಂಬೆದಾಗ ಅಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕ್ಯಾನಂದು. ಬಾಂಬೆದಾಗ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕ್ಯನಂದು. ಮತ್ತು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂದ್ರೆ ದೊಡ್ಡದು ಅಲ್ರಿ.
ಆಯ್ತು ಬಿಡಪ್ಪ ತಗೊಂಡೊಂದು ನಮಗೂ ಒಪ್ಪಿಗೆ ಅದ ನಿಮಗೂ ಒಪ್ಪಿಗೆ ಅದ, ಆಯ್ತು ಮಾತುಕತೆ ಆಡ್ರಿ. ನೋಡಿ ನೀವು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತಂದಿದ್ದಕ್ಕೆ ಅವನಿಗೆ ಏಟು ಅಂದ್ರೆ ನೀವು ಹುಂಡ 11 ಲಕ್ಷ ರೂಪಾಯಿ ಹುಂಡ ರೀ. ಆಮೇಲೆ 11 ತೊಲಿ ಬಂಗಾರ, ಲಗ್ನನೂ ಹುಡುಗಿ ಕಡೆಯವರೇ ಮಾಡಿ ಕೊಡಬೇಕು. ಇಷ್ಟೆಲ್ಲ ಮಾಡಿ ಮಟ್ಟಿ ಏನು ರೀ ಹುಡುಗಿನೂ ಕೊಟ್ಟರು, ಗಂಡನ ಜೋಡಿ ಕಳಿಸಿಕೊಟ್ರು. ಹುಡುಗಿ ಹೋಯ್ತು ಬಾಂಬೆಗೆ ಹೋಗಿ ಒಂದು 15 ದಿವಸ ಒಂದು 20 ದಿವಸ ಆಗಿತ್ತು. ಆಕೆ ನನಗೆ ಫೋನ್ ಹಚ್ಚಲ್ಲು, ಅಪ್ಪ ಅಂದು काय रे बेटा अंदे ना, काय रे बेटा नको, माझा नवराचा आईस्क्रीम ಫ್ಯಾಕ್ಟ್ರಿ ನಾಹಿ ಅಲ್ಲ. ಆಕೆ ಹೇಳಲ್ಲಕ್ಕೆ ಚಂದ, ನನ್ನ ಗಂಡಂದು ಅವ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಹೇಳನಲ್ಲ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲಪ್ಪ ಅಂದ್ಲು. ಮತ್ತು ಏನು ಮಾಡ್ತಾನ ಅಂದೆ, ಈ ಒತ್ತು ಗಾಡಿ ಮ್ಯಾಗ ಐಸ್ ಕ್ರೇಟ್ ಮಾರ್ತಾನತ್ತ. ಹೆಂಗೆ ಮಾಡ್ತ ಇವನಿಗೆ 11 ಲಕ್ಷ ರೂಪಾಯಿ 11 ತೊಲಿ ಬಂಗಾರ. ಆ ಪರಿಸ್ಥಿತಿ ಹೆಂಗದ್ರಿ? ಆಕೆ ನಡ್ಲಿಕ್ಕೆ ಹೋದ ಬಳಕ ಗೊತ್ತಾಗ್ಯದ ಆಕೆಗೆ ಇದ್ರ ಬಳಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಎಲ್ಲ. ಈ ಓಣಿ ಬರ್ತಾರಲ್ಲ ನಿಮ್ಮಲ್ಲಿ ಸಿಟಿ, ನೀವು ಸಿಟಿಯಾಗಿದ್ದವ್ರು ನಿಮ್ಗೆ ಗೊತ್ತೇ ಇರ್ತದೆ. ಸಣ್ಣ ಮಕ್ಕಳದಿಂದ ಇಟ್ಟಿಟ್ಟು ಅಂದ ಐಸ್ ಕ್ರೀಮ್ ಮಾರ್ತಾವಲ್ಲ, ಅದನ್ನು ಮಾರ್ತಾನವ. ಹೆಂಗೆ ಮಾಡ್ತಾರೆ ಈಗ? ಇವತ್ತಿನ ದಿನಮಾನದೊಳಗೆ ಅವಾಗೆಲ್ಲ ಗಂಡು ಹುಡ್ತು ಹತ್ತುಕೊಂಡ್ರೆ ಏನಂತಿದ್ರಿ, ಏನಂತಾರೆ ಇವತ್ತಾದರೂ ಏನಂತಾರೆ, ಗಂಡು ಹುಡ್ತವ್ರು ಯಾಕೋ ಬಣಿತನ ಆಯ್ತಲ್ಲ, ಆಯ್ತಲ್ಲ ಕಾಕ ಏನು ಹುಡ್ತು ಗಂಡು ಹುಟ್ಟದ, ಅವ ನಾಳೆ ಪಾರ್ಟಿ ಕೊಡ್ಬೇಕಲ್ಲಪ್ಪ ಅಂತವ. ಮತ್ತು ಬಣಿತನ ಆಯ್ತತ್ತಲ್ಲ, ಏನಾಗ್ಯದ ಹೆಣ್ಣು ಹುಟ್ಟದ, ಹೆಣ್ಣು ಅಂತ ಪಾರ್ಟಿನೋನಲ್ಲಿ ಏನು ಅನ್ನಲ್ಲ. ಯಾಕೆ ಹಿಂಗೆ ಅಂದ್ರೆ ಹೆಣ್ಣಂದ್ರೆ ಕೆಟ್ಟದತ್ತಂದ್ರೆ ನೀವು ಹೆಣ್ಣು ಕೆಟ್ಟದ್ದಲ್ಲ. ಜಗತ್ತಿನೊಳಗಿಂದ ಪೂಜ್ಯ ಸ್ಥಾನದೊಳಗಿರೋದೇ ನಮ್ಮ ಭಾರತ ದೇಶದೊಳಗೆ ಹೆಣ್ಣು ಬಿಟ್ಟರೆ ಮತ್ತು ಯಾವುದು ಕೂಡ ಪೂಜ್ಯ ಸ್ಥಾನದೊಳಗಿಂದ ಇಲ್ಲ. ಆದರೆ ಯಾಕೆಂದ್ರೆ ಹೆಣ್ಣು ಹುಡ್ತು ಅಂದ್ರೆ ಹೆಣ್ಣು ತಗೊಂಡಂತಾರ ತಂದ್ರೆ ಈ ವರದಕ್ಷಿಣೆ ಸಲುವಾಗಿನೇ, ಮತ್ತೊಂದು ಏನೂ ಅಲ್ಲ ಏನ್ರಿ. ಹುಂಡ ಸಲುವಾಗಿ, ವರದಕ್ಷಿಣೆ ಸಲುವಾಗಿ ಸುಮ್ಮನೆ ಒಂದು ಸಂದರ್ಭ ಬಂದದ ತಿಳ್ಕೊಂಡ್ರೆ ನಾವೊಂದು ಕಣ್ಣಾರೆ ಕಂಡಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ ನಾನು ನಿಮಗೆ. ಪಾಪ ಭಾಳ ಬಡತನ, ಅವನು ಊರ್ನೂ ಅದು ಅಲ್ಲ ಏನ್ರಿ. ಆ ಊರನ್ನ ಹೆಸರಾಳಂಗಿಲ್ಲ, ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆಗೆ ನಡೆದಿದ್ದ ಹೇಳ್ತೀನಿ ನಾನು ನಿಮ್ಗೆ. ಪಾಪ ಎಲ್ಲಿದೋ ಬಂದಿಂದ ಊರು ಗೌಡ್ರ ಹೊಲ, ಊರು ಮಂದಿಯಿಂದ ಹೊಲ, ಆ ಹೊಲದಾಗಿಂದ ಒಂದು ಗುಡಿಸಲ ಹಾಕ್ಕೊಂಡು ಜೀವನ ಕಳೀತಕ್ಕಂಥ ವ್ಯಕ್ತಿ ಏನ್ರಿ. ಪಾಪ ಒಂದೇ ಒಂದು ಹೆಣ್ಣದ, 2 ಗಂಡಸು ಮಕ್ಕಳದಾವ, 3 ಮಕ್ಕಳವ ಅವನಿಗೆ. ಒಂದು 8 ವರ್ಷದಿಂದ ಒಂದು ಹುಡುಗದ, 10 ವರ್ಷದಿಂದ ಒಂದು ಹುಡುಗದ ಏನ್ರಿ. ಚೊಚ್ಚಲು ಹುಟ್ಟಿರ್ತಕ್ಕಂಥವಳು ಹೆಣ್ಣು ಮಗಳು, ಅವಳು ಏನಾಗ್ಯದ 16-17 ವರ್ಷನ ಮಗಳದಾಳ. ಕಲ್ಪನೆ ಇರಲಿ ಮಗ, ಹೆಂಡತಿ ಸತ್ತು ಹೋಗಿಬಿಟ್ಟ. ಯಾವಾಗಿಂದ ಹೆಂಡತಿಯಿಂದ ಸತ್ತು ಹೋಗಿಬಿಟ್ಟಾಳ, ಮಕ್ಕಳನಿಂದ ಯಾರು ಜೋಕಿ ಮಾಡಬೇಕು, ಯಾರು ಜೋಡಿಕೆ ಮಾಡ್ಬೇಕ್ರಿ? ತಂದಿನೇ ಜೋಕಿ ಮಾಡ್ಬೇಕಲ್ರಿ. ಅವನಿಗೇನು ಹೊಲ ಇಲ್ಲ, ಚಲೋ ಮನೆ ಇಲ್ಲ, ಗುಡಿಸಲ ಕಟ್ಕೊಂಡಂದು ಅದಾನ. ಅಂಥದ್ರಾಗ ನಾವು ಒಬ್ಬನಿಂದ ಕೂಲಿ ಕೆಲಸಕ್ಕೆಂದ ಹೋಗಾಮ. ಯಾವಾಗಿಂದ ಅವತ್ತಿನ ದಿನಮಾನದೊಳಗೆ ಪಗಾರ ಎಟ್ಟಿತ್ತು ಹೊತ್ಕೊಂಡು ಕೇಳಿದ್ರೆ ಈಗೆಲ್ಲ 500 ರೂಪಾಯಿ ಆಗ್ಯದ. ಅವತ್ತಿನ ದಿನಮಾನದೊಳಗೆ 30 ರೂಪಾಯಿ, ಗಂಡಿಗೆ 30 ರೂಪಾಯಿ, ಹೆಣ್ಣಿಗೆ ಅಂದ 10 ರೂಪಾಯಿ ಇತ್ತು ಅವು ಕೂಲಿ ಕೆಲಸ. ಹೊಲದ ಕೆಲಸಗಳಿಗಂದ ಮಾತ್ರ ಗಂಡು ಮಕ್ಕಳಿಗಂದ 30 ರೂಪಾಯಿ ಏನ್ರಿ, ಹೆಣ್ಣು ಮಕ್ಕಳಿಗಂದ 10 ರೂಪಾಯಿಂದ ಕೂಲಿ ಇತ್ತವಾಗ. ಆ 30 ರೂಪಾಯಿದೊಳಗೆ 3 ಜನ ಮಕ್ಕಳು, ತಾನೊಬ್ಬ, 4 ಜನ ಬದುಕಬೇಕಾಗಿತ್ತು. ನೋಡ್ರಿ, ಬಡತನದಾಗ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಳು. ಮಗಳ ಮದುವೆ ಮಾಡ್ಬೇಕಂತಕೊಂಡ್ರೆ ಇವನ ಹತ್ರ 1 ರೂಪಾಯಿನೂ ಇಲ್ಲ. ಹೆಂಗೆ ಮಾಡೋದು? ಪಾಪ ಊರಾಗಿನವ್ರು ಏನಂತಾರ ಏನ್ರಿ, ನಮ್ಮ ಮಗ ನಮಗೇನು ಆಸ್ತಿ ಅದ, ಎಲ್ಲನೇ ಅದ, ನಮ್ಮ ಮಕ್ಕಳಿಗೆ ಯಾರೇ ಮಾಡ್ಕೋತಾರ, ಆ ಪಾಪ ಯಾರು ಹೆಣ್ಣು ನಿಮ್ಮಲ್ಲಿ ಹೆಣ್ಣು ಅದಾವೇನ್ರಿ ಅಂತ ಕೇಳಿದ್ರೆ ಬಡವನ ಮಗಳಿಗೆ ತೋರಿಸ್ರಿ ಎತ್ತಿಕೊಂಡೊಂದು ಎಲ್ಲರೂ ಅಂತಿದ್ರು. ಎಲ್ಲರೂ ಬರೋರು ನೋಡೋರು. ಹುಡುಗಿ ನೋಡುತ್ತೆ, ದಂತದ ಗೊಂಬಿದ್ದಂಗಿತ್ತು. ಹುಡುಗಿ ನೋಡೋದ್ರಿಂದ ಒಳ್ಳೆ ರೂಪವತಿ ಆಗಿರ್ತಕ್ಕಂಥವಳು, ಸೌಂದರ್ಯವತಿ ಆಗಿರ್ತಕ್ಕಂಥ ಹುಡುಗಿ. ಯಾರು ಬಂದವ್ರು ನೋಡಿದವ್ರನ್ನೂ ಕೂಡ ಈ ಹೆಣ್ಣು ನಮಗೆ ಪಸಂದಿಲ್ಲ ಅಂದ್ರೆ ನಮಗೆ ಒಪ್ಪಿಗಿಲ್ಲ ತಗೊಂಡು ಯಾರು ಹೇಳಿದ್ದಿಲ್ಲ, ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಯಾವಾಗಿಂದ ಎಲ್ಲರೂ ಕೂಡ ಒಪ್ಕೊಂಡಾರೆ, ಆದ್ರೆ ಎಲ್ಲರಿಂದ ಒಪ್ಕೊಂಡು ಮತ್ತು ವರದಕ್ಷಿಣೆ ಏಟು ಕೊಡ್ತಿ ಅಂತ ಕೇಳುತ್ತಿದ್ರು. ಯಾರು ಬಂದವರೆಲ್ಲ ನೋಡೋಕೆಂದ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೇಳೋರು, ಹುಡುಗಿಯಿಂದ ಚಂದದಪ್ಪ, ಆದ್ರಿಂದ ವರದಕ್ಷಿಣೆ ಏಟು ಕೊಡ್ತಿ ಎತ್ತಿಕೊಂಡಂದಾಗ ಪಾಪ ಬಡವ ಹೋಗಿಂದ ಕೈ ಮುಗಿದ, ಅಣ್ಣ ನನ್ನ ಹತ್ರದಿಂದ ಕೊಡ್ಬೇಕಂದ್ರೆ ಏನೂ ಇಲ್ಲ, ನನಗೆ ಬರೋದೇ 30 ರೂಪಾಯಿ ಕೂಲಿ, ಅದರೊಳಗೆ ನಾನಿಂದ 4 ಜನ ಬದುಕಬೇಕಲ್ಲ, ನಾನು ಎಲ್ಲಿ ತರಲಿ, ಅದರಾಗೆ ಬಟ್ಟಿ ಅದರಾಗೆ ಹೊಟ್ಟಿ ಏನ್ರಿ, ಇದನ್ನೆಲ್ಲಾನು ಕೂಡ ಮಾಡಿಕೊಂಡು ನಾನು ವರದಕ್ಷಿಣೆ ಎಲ್ಲಿದ್ದು ಕೊಡಲಿ, ಹುಂಡ ಎಲ್ಲಿದ್ದು ಕೊಡಲಿ? ಎಲ್ಲರನವರು ಅಲ್ವಾ, ಏನೋ ಹುಂಡ ಕೊಡಂಗಿಲ್ಲ, ತಂದು ನಿನ್ನ ಮಗನ ಯಾರು ಮಾಡ್ಕೋತಾರ ತನಬೇಕು. ಎಲ್ಲರೂ ಹೋಗ್ಬೇಕು, ಕಮ್ಮಿ ಒಂದು 50-60 ಜನ ಏನ್ರಿ ಹುಡುಗರು ಬಂದು ನೋಡಿ ಬಾದರು. ಯಾರೂ ವರದಕ್ಷಿಣೆ ಇಲ್ಲಾರ್ದಿನಿಂದ ಯಾರೂ ಮದುವೆ ಮಾಡ್ಕೊಳ್ಳಿಲ್ಲ. ಕೊನೆಗೆ ಒಬ್ಬ ಹೈಸ್ಕೂಲ್ ಒಳಗಿಂದ ಪ್ಯೂನ ನೌಕರಿ ಮಾಡ್ತಿದ್ದ, ಅವನಿಗೂ ಕೂಡ ತಂದೆ ತಾಯಿ ಇದ್ದಿದ್ದಿಲ್ಲ. ಯಾವಾಗಿಂದ ತಂದೆ ತಾಯಿ ಇದ್ದಿದ್ದಿಲ್ಲ, ಅವಾಗ ಯಾರೋ ಹೇಳಿದ್ರು, ಇಂಥ ಊರಾಗಿಂದ ಒಂದು ಕನ್ಯಾ ನೋಡು ಭಾಳ ಸುಂದರದ, ನಿನಗೂ ತಂದೆ ತಾಯಿ ಇಲ್ಲ, ಅವಳಿಗಿನ್ನೂ ಕೂಡ ತಾಯಿ ಇಲ್ಲ,
ಮತ್ತು ಅವರು ಬಡವರು ಅದರ, ನೀನು ಬಡವದಿದಿ, ಮತ್ತು ನಿಮ್ಗೆ ಅವ್ರಿಗೆ ಹೊಂದಾಣಿಕೆ ಹಾಕದ ನೋಡಿ ಮಾಡ್ಕೋಲ್ಲ ತಿಕ್ಕೊಂಡಂದು ಯಾರೋ ಹಿರಿಯರಿಂದ ಹೇಳಿದ್ರ ಆಯ್ತಿರಿಪ್ಪ ತಿಕ್ಕೊಂಡು ನೋಡೋಕೆಂದ ಬಂದ. ಯಾವಾಗಿಂದ ನೋಡೋಕೆಂದ ಬಂದು ನೋಡ್ದ ಹುಡುಗಿಂದ ಏನ್ರಿ ಕನ್ಯಾ ಇಟ್ಟು ಸುಂದ್ರ ಇದ್ಲಲ್ಲ, ಭಾಳ ಸುಂದ್ರ. ಅದು ಏನೈತೆ ಅನ್ನೋ ಗೊತ್ತಿಲ್ಲ. ಶ್ರೀಮಂತರ ಮನ್ಯಾಗ ಅಟ್ಟು ಹೆಣ್ಣು ಚಂದ ಇರಂಗಿಲ್ಲ, ಆದ್ರೆ ಬಡವ್ರ ಮನ್ಯಾಗ ಮಾತ್ರ ಭಾಳ ಸುಂದ್ರ ಹುಟ್ಟಿರ್ತಾವ ಏನ್ರಿ. ಈ ಶ್ರೀಮಂತರ ಮನ್ಯಾಗ ಅಂದ ಮೂಗು ಹಿಂಗೆ ತುಳ್ದಂಗೆ ಏನ್ರಿ. ಮತ್ತು ಇಲ್ಲಿ ಯಾರು ಶ್ರೀಮಂತರು ಇರ್ತಾರೋ ಅಯ್ಯೋ ಹೆಂಗೆ ಅಂದಿರೈತೆ ಸುಮ್ಮ ಅಂತೀನ ತಮಾಷೆ ಏನ್ರಿ. ಪಾಪ ಬಡವ್ರ ಮನ್ಯಾಗಂದ ಏನ್ರಿ ಹೆಣ್ಣು ಮಕ್ಕಳಂದ ಭಾಳ ಚೆನ್ನಾಗಿ ಅಂದ ಹುಡ್ತಾರೆ. ನೋಡ್ದ ಇಟ್ಟು ಸುಂದರ ಇದ್ಲಲ್ಲ, ಮನಸ್ಸಿಗೆ ಅಂದ ಹಿಡಿಸ್ತು. ಅವ ಒಬ್ಬನೇ ಹೋಗಿದ್ದ ನೋಡಕ್ಕೆ, ಯಾರು ಜನರನ್ನು ಕರ್ಕೊಂಡು ಹೋಗಿದ್ದಿಲ್ಲ, ಮನಸ್ಸಿಗೆ ಅಂದ ಹಿಡಿಸ್ತು. ನೋಡ್ರಿಪ್ಪ ನಿಮ್ಮ ಮಗಳಿಂದ ನಮ್ಮ ಮನಸ್ಸಿಗೆ ಅಂದ ಹಿಡಿಸ್ಯಾಳ. ಎಲ್ಲರೂ ಕೇಳ್ದಂಗೆ ಇವನು ಏನಂದ, ಮತ್ತು ವರದಕ್ಷಿಣೆ ಏಟು ಕೊಡ್ತೀರಿ ಎತ್ತಿಕೊಂಡಂದಾಗ ಪಾಪ ಹುಡುಗಿ ತಂದೆ ಹೋಗಿ ಅವನ ಕಾಲ ಮೇಲೆ ಬಿದ್ದ ಕಣ್ಣೀರು ಹಾಕ್ಲಿಕ್ಕತ್ತ. ನಾನು ಎಲ್ಲಿದಿಂದ ತರಲಿ, ನನ್ನ ಹತ್ರ ಏನೂ ಇಲ್ಲ ಏನ್ರಿ. ಎಲ್ಲರಿಗೆ ಹೇಳ್ದಂಗೆ ನನಗೆ ಬರೋದೇ 30 ರೂಪಾಯಿ ಕೂಲಿ, ಅದರೊಳಗೆ 4 ಜನ ನಾವು ಬದುಕಬೇಕು, ಅದರಾಗೆ ಬಟ್ಟಿ ಹೊಟ್ಟಿ ದವಾಖಾನೆ ಏನೆಲ್ಲಾನು ಕೊಡದ 30 ರೂಪಾಯಿಗೆ ಮಾಡಬೇಕಪ್ಪ. ನನ್ನ ಹತ್ತಿರ ಕೊಡ್ಬೇಕತ್ತಂದ್ರೆ 10 ಪೈಸಾನು ಕೊಡೋದೇ ಇಲ್ಲ. ನಾನು ಎಲ್ಲಿದಿಂದ ಕೊಡಲಿ? ಮಗಳನ್ನ ಕೊಟ್ಟು ಅಕ್ಕಿ ಕಾಳು ಹಾಕಕ್ಕೆ ಅಂದ ಬಾ ಅಂದ್ರೆ ಬರ್ತೀನಿ, ಅದನ್ನು ಕೊಡೋದ ಬ್ಯಾಡ ಅಂದ್ರೆ ಬಿಡ್ತೀನಿ. ನನ್ನ ಹತ್ರ ಏನೂ ಇಲ್ಲ ತದು ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಕಣ್ಣೀರು ಹಾಕ್ಲಿಕ್ಕತ್ತ ಅವಾಗಂದ ಏನ್ರಿ ಮೊದಲೆಲ್ಲ ಬಂದವರು 50,000 1 ಲಕ್ಷ ರೂಪಾಯಿ ಹಿಂಗೆ ಕೇಳಿದರು. ಯಾವಾಗ ಇವ ಏನು ಹೈಸ್ಕೂಲ್ ಪಿಯೂನ್ ಇದ್ನಲ್ಲ, ಇವ ಏನಂದ ನೋಡ್ರಿ, ನಿಮಗೆ ಯಾರು 50,000 ಕೇಳಿರ್ಬೇಕು, ಯಾರು ಲಕ್ಷ ಕೇಳಿರಬೇಕು, ನಾ ಆಟ ಕೇಳಲ್ಲ, ನಾ ಆಟ ಕೇಳಂಗಿಲ್ಲ, ಬರೀ ಒಂದು 4,000 ರೂಪಾಯಿ ಕೊಡ್ರಿ. ನೋಡ್ರಿ ನಾವು ಏಟು ಕೇಳಕತ್ತಾನ, ಬರೀ ಒಂದು 4,000 ರೂಪಾಯಿ ಕೊಡ್ರಿ, ನಾ ಹುಡುಗಿ ಬಟ್ಟೆ ನಾನೇ ತೊಗೋತೀನಿ, ನನ್ನ ಬಟ್ಟೆ ನಾನೇ ತೊಗೊಂಡ ನಾನೇ ಮದುವೆ ಮಾಡ್ಕೋತೀನಿ ಅಂದ. ಅವತ್ತು 4,000 ರೂಪಾಯಿ ಅಂದ್ರೆ ಅದನ್ನು ಭಾಳ ಕಿಮ್ಮತ್ತು. ಅವಾಗ ಏನ್ರಿ 4,000 ರೂಪಾಯಿ ಅಂದ್ರೆ ಕಿಮ್ಮತ್ತು. ಯಾವಾಗಿಂದ 4,000 ರೂಪಾಯಿ ಕೇಳ್ಯಾನ ಎತ್ತಿಕೊಂಡಂದಾಗ ಆಯ್ತಪ್ಪ ನಾ ಕೊಡ್ತೀನಿ ಎತ್ತಿಕೊಂಡಂದು ಮಾತು ಕೊಟ್ಟ ಬಡವ. ಇವನ ಬಳಿ 4 ರೂಪಾಯಿ ಇಲ್ಲರೇ, ಕಲ್ಪನೆ ಇರಲಿ ಮಗ, 4 ರೂಪಾಯಿ ಇಲ್ಲ, 4,000 ರೂಪಾಯಿ ಕೊಡ್ತೀನಿ ಎತ್ತಿಕೊಂಡಂದು ಮಾತು ಕೊಟ್ಟ. ಯಾವಾಗಿಂದ ಆಯಿತು, ಮಾತುಕತೆ ಮುಗೀತು ಏನ್ರಿ. ಇಂಥ ದಿವಸ ಮದುವೆ ಅಂತಕ್ಕಂಥ ಫಿಕ್ಸ್ ಆಯಿತು. ಯಾವಾಗಿಂದ ಒಂದು ಕಡೆಗೆ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ ಅನ್ನೋದು ಒಂದು ಕಡೆಗಿಂದ ಖುಷಿ ಆದ್ರೆ, ಇನ್ನೊಂದು ಕಡೆಗಿಂದ 4,000 ರೂಪಾಯಿ ಕೊಡ್ಬೇಕಲ್ಲ ಅವನಿಗೆ. ಯಾವಾಗಿಂದ ಆ ಮಗಳ ಮುಖ ನೋಡ್ನಕ್ಕ ಅಂತೂ ನಿನ್ನ ಮದುವೆ ಮಾಡ್ತೀನ. ಯಾವಾಗ ಮದುವೆ ಮಾಡ್ಕೋತೀನಿ ಅಂತಕೊಂಡು ಒಪ್ಕೊಂಡು ಹೋಗ್ಯಾನ ತಂದಾಗ 4,000 ರೂಪಾಯಿ ಇಡೀ ಊರು ನನ್ನ ಮೇಲೆ ಪ್ರೀತಿ ಅದ, ಅದಕ್ಕೆ 4,000 ರೂಪಾಯಿ ನಾನು ಎಲ್ಲರೂ ತರ್ತೀನಿ ಎತ್ತಿಕೊಂಡಂದು ಯಾವಾಗಿಂದ ಬಡವ ಎಲ್ಲರ ಮನೆಗಳು ತಿರುಗಾಡ್ಲಕ್ಕತ್ತ. ಅಣ್ಣ ನನಗೊಂದು 4,000 ರೂಪಾಯಿ ಅಂತ ಸಾಲ ಕೊಡ್ರಿ, ನನಗೆ ಮಗಳು ಮದುವೆ ಅದಪ್ಪ, ನನ್ನ ಮಗಳು ಮದುವೆ ಅದ, ನಿಮ್ಮ ಮನೆಗೆ ನಾನು ದುಡಿದು ಮುಟ್ಟಿಸ್ತೀನಿ, ನಾ ಎಟ್ಟೊತ್ತೀನಿ ನಿಮ್ಮ ರೊಕ್ಕ ಕೊಟ್ಟೆ ಕೊಡ್ತೀನಿ, ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ ಎತ್ತಿಕೊಂಡಂದ್ರೆ ಇಡೀ ಊರೆಲ್ಲ ತಿರುಗಾಡ್ದ, ಯಾರೂ ಇವನಿಗೆ 4,000 ರೂಪಾಯಿ ಸಾಲ ಕೊಡಲಿಲ್ಲ. ಯಾಕಂದ್ರೆ ನಮ್ಮ ಜನ ಸಾಲ ಕೊಡೋದು ಯಾರಿಗೆ ಎತ್ತಂದ್ರೆ ಒಬ್ಬ ಕುಡಿಯೋವನಿಗೆ, ಇನ್ನೊಬ್ಬನಿಗೆ ಅಂದ್ರೆ ಇಸ್ಪೇಟ್ ಆಡೋವನಿಗೆ. ಯಾಕಂದ್ರೆ ಇಸ್ಪೇಟ್ ಆಡಿ ಅಂದ ಅವ ಹಾಳಾದನು ಒತ್ತಿಕೊಂಡಂದ್ರೆ ಅವನು ಹೊಲ ಬರೆಸ್ಕೋಬೇಕಲ್ಲ. ಅವ ಕುಡ್ದಿಂದ ಹಾಳಾದನು ಒತ್ತಿಕೊಂಡಂದ್ರೆ ಅದೇ ಸಾಲದೊಳಗೆ ಹೊಲ ತಾನು ಬರೆಸ್ಕೊಳ್ಳೋ ಸಲುವಾಗಿ ಸೆರೆ ಕುಡಿಯೋರಿಗೆ ಇಸ್ಪೇಟ್ ಆಡೋರಿಗೆ ಸಾಲ ಕೊಡ್ತಾನೆ. ಆದ್ರೆ ಒಬ್ಬ ಬಡವ ಮಗಳು ಮದುವೆ ಮಾಡ್ತೀನಿ ಅನ್ನಕತ್ತಾನ. ಯಾರು 1 ರೂಪಾಯಿ ಅಂತಕ್ಕಂಥ ಸಾಲ ಅಂತಕ್ಕಂಥ ಕೊಡಲಿಲ್ಲ. ಏನು ಮಾಡಲಿ, ತಿರುಗಿ ತಿಂಗಳ ಪರ್ಯಂತರವಾಗಿ ತಿರುಗಿದ, ಯಾರು ಇವನಿಗೆ ಸಾಲ ಅಂತಕ್ಕಂಥ ಕೊಡಲಿಲ್ಲ. ಹೊಳ್ಳೆ ತಿರುಗಿ ಮನೆಗೆ ಬಂದು ಮಗಳನ್ನ ಕೊಳ್ಳಿಗೆ ಹಾಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತ ಮಗಳ. ಯಾವಾಗಿಂದ ಮಗಳಿಂದ ಕೊಳ್ಳಿಗೆ ಹಾಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ನಿನ್ನ ಮದುವೆ ಅಂತಕ್ಕಂಥ ಮಾಡುವಂಥ ಸಾಮರ್ಥ್ಯ ನನ್ನ ಹತ್ರ ಇಲ್ಲ ಮಗಳ, ನಾನು ಎಲ್ಲಿದು ಮಾಡಲಿ, ನನಗೆ ಯಾರು 4,000 ರೂಪಾಯಿ ಸಾಲ ಕೊಡಲಿಲ್ಲ, ನಾನು ಹೆಂಗೆ ನಿನ್ನ ಮದುವೆ ಮಾಡಲಿ, ನಾನು ಹೆಂಗೆ ಮಾಡಲಿ ಎತ್ತುಕೊಂಡ ಪಾಪ ತಂದೆ ಮಗಳನ್ನ ಕೊಳ್ಳಿಗೆ ಹಾಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾನೆ, ದುಃಖ ಮಾಡಕತ್ತ. ಮಗಳನ್ನ ಕೊಡಂದ ತಂದೆ ಮುಖ ನೋಡಿ ಅಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆಪ್ಪ. ನನ್ನಿಂದ ನಿನಗೆ ಇಟ್ಟು ತ್ರಾಸು ಬರ್ತದೆ ತಗೊಂಡ್ರೆ ನನಗಿದು ಮದುವೆನೇ ಬೇಡ, ನನಗೆ ಯಾವ ಮದುವೆನೂ ಬೇಡ. ಒಂದು ವೇಳೆ ನಾನು ಮದುವೆ ಮಾಡ್ಕೊಂಡು ಹೋಗಿಬಿಟ್ಟೆ ತಿಳ್ಕೊಂಡಂದ್ರೆ ನಿನಗೆ ನನ್ನ ತಮ್ಮದರಿಗೆ ಅಡುಗೆ ಮಾಡವ್ರು ಯಾರು, ಊಟ ಮಾಡಿಸವ್ರು ಯಾರು? ಬೇಡ, ನಾ ಸಾಯುತ್ತನ್ನು ಕೊಡ ನನ್ನ ತಮ್ಮದರ ಸೇವಾ ಮಾಡ್ಕೊತ ನಾ ಇಲ್ಲೇ ಇರ್ತೀನಿ ಎತ್ತಿಕೊಳ್ಳೋದು. ಪಾಪ ಮಗಳಂತಾಳ. ಹೆಂಗಾಗಲಿಕ್ಕಿಲ್ರಿ ಜನ್ಮ ಕೊಟ್ಟ ತಂದೆಗೆ. ಯಾವಾಗ ತಂದೆ ಅಂತಾನೆ, ಇಲ್ಲ ಮಗಳ ನಾ ಎಷ್ಟು ಪ್ರಯತ್ನ ಮಾಡಿದ್ರು 4,000 ರೂಪಾಯಿ ಸಾಲ ಸಿಗವಲ್ದಲ್ಲ, ನಾ ಏನು ಮಾಡಲಿ ತಿಳ್ಕೊಂಡೊಂದು ಯಾವಾಗಂದ 10 ಮನೆಯಾಗೆಂದ ಕುಂತ, ಮತ್ತು ಹೊಟ್ಟೆ ತಿಪ್ಲಿಗೆಂದ ಮತ್ತೆ ಕೂಲಿ ಕೆಲಸಕ್ಕೆಂದ ಹೋಗ್ಬೇಕು. ಯಾವಾಗಿಂದ ಆ ಊರಾಗಿಂದ ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಅವ ಸಾಲ ಕೊಡ್ತಿದ್ದ. ಆದರೆ ಹೆಂಗೆ ಕೊಡವ, ಅವ ಯಾವ ತಾರೀಖು ಹೇಳಿರ್ತಾನಲ್ಲ ಆ ತಾರೀಕಿಗೆಂದ ಕರೆಕ್ಟಾಗಿಂದ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ತಿಳ್ಕೊಂಡಂದ್ರೆ ಆಳ ಮನುಷ್ಯರಿಗೆ ಹಚ್ಚಿ ಹೊಡ್ಸವ ಏನ್ರಿ. ಹೊಡೆದು ಅವನ ಮನೆಗೆಂದ ಎಳ್ಕೊಂಡು ತರಿಸ್ತಿದ್ದ, ಮರ್ಯಾದೆ ಕಳೀತಿದ್ದ ಊರಾಗ.
ಆ ಮಾನ ಮರ್ಯಾದೆಗೆ ಅಂಜಿ ಆ ಶ್ರೀಮಂತರ ಬಳಿ ಹೋಗಿದ್ದಿಲ್ಲ ಅವ ಬಡವ. ಯಾಕಂದ್ರೆ ಅವ ಹೇಳಿದ ತಾರೀಕಿಗೆ ನನ್ನ ಕಡೆಯಿಂದ ಕೊಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ಏನು ಮಾಡಲಿ ಎತ್ತುಕೊಂಡು ಇದ್ರೆ ಇರ್ವಲ್ಲಕ ಏನ್ಯಾಕೆ ಅಂದ್ರೆ ಶಿಕ್ಷೆ ಕೊಡಲ್ಲಕ್ಕ ಹೋಗಿ ಅಂದ ಕೇಳಿದ್ರಾಯ್ತ ತಂದು ಸಾಯಂಕಾಲ 5 ಗಂಟೆ ಸಮಯ ಅಂಗಳದಾಗಿಂದ ಕುರ್ಚಿ ಹಾಕೊಂಡು ಕುಂತಿದ್ರು ಸಾವುಕಾರ. ಯಾವಾಗಿಂದ ಅಂಗಳದಾಗಿಂದ ಕುರ್ಚಿ ಹಾಕೊಂಡು ಕುಂತಾರ ಪಾಪ ಬಡವ ಓಡಿ ಹೋಗಿ ಸಾವುಕಾರ ಕಾಲ ಮೇಲೆ ಬಿದ್ದು ಕಣ್ಣೀರು ಹಾಕ್ಲಿಕ್ಕತ್ತ. ಯಾಕೆ ಕಳ್ಳಕತ್ತಿದೆ, ಯಾಕೆ ನನ್ನ ಕಾಲು ಹಿಡ್ಕೊಂಡಿದೆ? ಏನಿಲ್ಲರಿ ಸಾವುಕಾರ, ನನ್ನ ಮಗಳ ಮದುವೆ ಅಂದ ಇನ್ನು 3 ದಿವಸ ಅಂದ ಉಳ್ದ ನನ್ನ ಮಗಳ ಮದುವೆ. ನಾ ಊರಾಗ ಎಲ್ಲ ಕಡೆನೂ ಕೂಡ ತಿರುಗಾಡಿದೆ, ನಾನು ಯಾರೂ 4,000 ರೂಪಾಯಿ ಸಾಲ ಕೊಟ್ಟಿಲ್ಲ ಸಾವುಕಾರು. ನೀವೊಬ್ಬರು ಬಿಟ್ಟರೆ ನಾನು ಯಾರೂ ಕೊಡಂಗಿಲ್ಲ, ಅದಕ್ಕೆ ನನಗೆ 4,000 ರೂಪಾಯಿ ಸಾಲ ಕೊಡ್ತೀನಿ ಅನ್ನುತ್ತಾ ನಾನು ಕೂಡ ನಿಮ್ಮ ಕಾಲು ಬಿಡಂಗಿಲ್ಲ ತಗೊಂಡು ಕಾಲು ಹಿಡ್ಕೊಂಡ. ಮೊದಲೇ ಸೊಕ್ಕಿನ ಸಾವುಕಾರ ಪಾಪ ಕಾಲು ಹಿಡ್ಕೊಂಡ ಬಡವನ ಎದಿಗೆಂದು ಜಾಡಿಸಿ ಒದ್ದು ಬಿಟ್ಟ. ಮಗನ 4,000 ರೂಪಾಯಿ ಸಾಲ ಕೇಳಕತ್ತಿದೆ, ನಿನಗೇನು ನೋಡಿ ನಾವು ಸಾಲ ಕೊಡಬೇಕು? ನಿನಗೇನು ಮನಿ ಅದ, ಏನು ಹೊಲ ಅದ? ಏನು ಹೊಲ ನೋಡ್ರೆ ಸಾಲ ಕೊಡೋಣ, ಮನಿ ನೋಡ್ರೆ ಸಾಲ ಕೊಡೋಣ? ನಿನಗೇನು ನೋಡಿ ಸಾಲ ಕೊಡ್ಬೇಕು ನಾವು? ಅದಕ್ಕೆಂದ ಸಾಲ ಇಲ್ಲ ಏನಿಲ್ಲ ನಡಿ ಎತ್ತುಕೊಂಡ ಯಾವಾಗಂದ ಎದಿಗೆಂದ ಒದ್ದ. ಪಾಪ ಬಡವ ದೂರ ಹೋಗಿ ಬಿದ್ದು ಎದ್ದು ಬಂದು ಮತ್ತೆ ಸಾವುಕಾರ ಕಾಲು ಹಿಡ್ಕೊಂಡ. ಸಾವುಕಾರ್ರೆ, ಇದು ಒಂದೇ ಒದೆದ ತಲ್ಲ, ನೀವು ಇನ್ನೂ 100 ಒದಿರಿ ಬ್ಯಾಡ ಎತ್ತುಕೊಂಡಂಗಿಲ್ಲ. ನನಗೆ 4,000 ರೂಪಾಯಿ ಸಾಲ ಕೊಟ್ಟಂದ ಒದಿರಿ ಎತ್ತಿಕೊಂಡಂದು ಕಾಲು ಹಿಡ್ಕೊಂಡು ಬಿಡಲಿಲ್ಲ. ನೋಡೋ, ನನ್ನ ನಿಯಮರೇ ನಿನಗೆ ಗೊತ್ತಾದೇನಿಲ್ಲ ಗೊತ್ತಿಲ್ಲ. ನಾ ಯಾವ ತಾರೀಕು ಹೇಳಿರ್ತೀನಿ ಆ ತಾರೀಕಿಗೆ ನಾನು ರೊಕ್ಕ ಕೊಡ್ತೀನಿ ಎತ್ತಿಕೊಂಡಂದ್ರೆ ನಿನಗೆ ನಾನು 4,000 ರೂಪಾಯಿ ಸಾಲ ಕೊಡ್ತೇನೆ. ಹ್ಞೂ ರೀ ಸಾವುಕಾರು, ನಾ ಕೊಡ್ತೀನಿ ರೀ ಎತ್ತಿಕೊಂಡಂದು ಪಾಪ ಕಾಲ ಮೇ ಬಿದ್ದು ಬೇಡ್ಕೊಳಕತ್ತ. ನೋಡಿ ಇವತ್ತು ತಾರೀಕೆಟ್ಟು 4 ತಾರೀಕು, ಬರೋ 4ನೇ ತಾರೀಕಿಗೆ ಅಂದ್ರೆ ನಾನು ರೊಕ್ಕ ನೀನು ಕೊಡಬೇಕು ಅಂದಾಗ ಮಾತ್ರ ಅಂದ್ರೆ ನಿನಗೆ 4,000 ರೂಪಾಯಿ ಕೊಡ್ತೀನಿ ಎತ್ತಿಕೊಂಡಂದಾಗ ಮನಸ್ಸಿನಾಗಂತಾನೆ ಬಡವ ಹ್ಯಾಂಗೋ ಏನೋ ಮುಂದೆ ಏನಕ್ಕಾಗಲಕ್ಕ ಮೊದಲು ನಮ್ಮ ಮಗಳು ಲಗ್ನ ಆಗಲಿ ಎತ್ತಿಕೊಂಡಂದು. ಆಯ್ತು ರೀ ಗೌಡ ಸಾವುಕಾರ, ನಾ 4ನೇ ತಾರೀಕಿಗೆ ನಿಮ್ಮ ರೊಕ್ಕ ಕೊಡ್ತೀನಿ. ಸರಿ ಆಯಿತು ಎತ್ತುಕೊಂಡು 4,000 ರೂಪಾಯಿ ತೊಗೊಂಡ ತಿರುಗಿ ತನ್ನ ಮನೆಗೆಂದ ಬಂದ, ನಕ್ಕೋಂತ ಬಂದ. ಮಗಳು ಭಾಗದ ನಿಂತಿಲ್ಲ, ಮಗಳು ನೋಡಿ ಅಂದ ಖುಷಿ ಪಟ್ಟ. ಮಗಳ ನಿನ್ನ ಮದುವೆನೇ ಮಾಡಂಗಿಲ್ಲ ತಿಳ್ಕೊಂಡು ನಾನು ತಿಳ್ಕೊಂಡಿದ್ದೆ. ಸಾವುಕಾರ ನನಗೆ ನೋಡು 4,000 ರೂಪಾಯಿ ಸಾಲ ಕೊಟ್ಟಾರ, ನಿನ್ನ ಮದುವೆ ಹಾಕದ, ನೀ ಚಿಂತೆ ಮಾಡಬೇಡ, ನಿನ್ನ ಮದುವೆ ಹಾಕದ ತಿಳ್ಕೊಂಡದ ಖುಷಿ ಪಟ್ಟು ಪಾಪ 4,000 ರೂಪಾಯಿ ಒಯ್ದು ಹಳೆಗೆಂದ ಕೊಟ್ಟು ಬಂದ. ಅವ ಬಟ್ಟೆ ತೊಗೊಂಡ, ಎಲ್ಲನೂ ಆಯ್ತು, ಮದುವೆನ ಆಯ್ತು. ಮದುವೆ ಆದ ಬಳಿಕೆಂದ ಬಡವ ಖುಷಿದಾಗ ಎಂದ ಉಳಿದ್ನೇನು ಉಳಿಲಿಲ್ಲ. ಯಾವಾಗಿಂದ ಮತ್ತೆ ಅವನು ಸಾವುಕಾರನ ಸಾಲ ತೀರ್ಸಕ್ಕೆ 4,000 ರೂಪಾಯಿ ಹುಡುಕಬೇಕಲ್ಲ. ಮತ್ತು ತಿಂಗಳ ತನಕ ಕೂಡ ಎಲ್ಲರ ಮನೆಗಳನ್ನು ತಿರುಗಿದ ಯಾರು ಇವನಿಗೆ 1 ರೂಪಾಯಿ ಕೊಡಲಿಲ್ಲ. ಕೊನೆಗೆ ಅವ್ನು ಕೊಟ್ಟಿರ್ತಾಗ 4ನೇ ತಾರೀಕಿಂದ ಬಂದೇ ಬಿಡ್ತು. ನೋಡು ಅವನು ಸಾವುಕಾರನ ಗುಣ ನಿಮಗೆ ಹೇಳಿನಲ್ಲ. ಯಾವಾಗಿಂದ 4ನೇ ತಾರೀಕಿಂದ ಬಂದು ಬಿಡ್ತು, ಅವಾಗಿಂದ ಸಾವುಕಾರ ಆಳ ಮನುಷ್ಯರಿಗಿಂದ ಕೊಟ್ಟು ಕಳಿಸೋದ. ಅವನು ಬಲ್ಲಿ ಹೋಗಿ ಅಂದ 1 ತಿಂಗಳ ಬಡ್ಡಿ 4,000 ರೂಪಾಯಿ ಅಂತಕ್ಕಂಥ ವಸೂಲು ಮಾಡ್ಕೊಂಡು ಬರ್ರಿ ಎತ್ತಿಕೊಂಡಂದು ಯಾವಾಗಿಂದ ಹೇಳ್ದ. ಆಳ ಮನುಷ್ಯರಿಂದ ಮನೆಗೆ ಬಂದರು, ಬಡವನ ಮನೆಗೆ. ಯಾವಾಗಿಂದ ಬರುದ್ರಾಗಿಂದ ಬಡವ ಮನೆಯಾಗದಾನೆ. ಸಾವುಕಾರ ಬಾಲಿ ತಂದಿದ್ದಿಂದ 4,000 ರೂಪಾಯಿ ಕೊಡು. ಯಪ್ಪ ಕೊಡ್ತೀನಿ, ಕೊಡಂಗಿಲ್ಲ ಎತ್ತಿಕೊಂಡ ನನಗೆಲ್ಲ. ಈಗ 1 ತಿಂಗಳು ತಾಳ್ಯಾರ, ಇನ್ನೊಂದು 2 ದಿವಸ ನಾನು ಟೈಮ್ ಕೊಡ್ರಿಪ್ಪ, ನಾ ಏನಾರು ಮಾಡಿ ಕೊಡ್ತೀನಿ ಸಾವುಕಾರ ಸಾಲ. ಯಾವಾಗಿಂದ ಒಬ್ಬ ಆಳ ಮನುಷ್ಯ, ನಿಮಗೊಂದು ಮಾತು ಹೇಳ್ತೀನಿ, ಮನೆ ಮಾಲಕನಿಗಿಂತ ಆಳ ಮನುಷ್ಯರದೇ ಸೊಕ್ಕು ಭಾಳ ಏನ್ರಿ. ಮನೆ ಮಾಲಕರಿಗಿಂತ ಆಳ ಮನುಷ್ಯರದೇ ಸೊಕ್ಕು ಭಾಳ. ಯಾವಾಗ ನಾವು ಆಳ ಮನುಷ್ಯ ಅಂತಲೇ ಮಗನ ಇವೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ನಿನಗೆ ಗೊತ್ತದಿಲ್ಲ ಸಾವುಕಾರ ಪದ್ಧತಿ. ನೀವತ್ತಂದು ಎಷ್ಟೊತ್ತೀನಿ ನೀ ರೊಕ್ಕ ಕೊಟ್ಟು ಮಾತಾಡಬೇಕು. ಇಲ್ಲಪ್ಪ ನಾ 1-2 ದಿವಸದಾಗಂದು ಎಲ್ಲರೂ ಕೊಡ್ತೀನಿ ಎತ್ತಿಕೊಂಡೊಂದು ಪಾಪ ಬಡವ ಹೇಳಕತ್ತಾನೆ. ಹೇಳುದ್ರಾಗೆ 1 ಏಟಂದು ಹೊಡೆದೇ ಬಿಟ್ಟ, ಕಪಾಳಕ್ಕೆಂದ ಹೊಡೆದ. ಇಲ್ಲರಪ್ಪ 1-2 ದಿವಸದಿಂದ ಟೈಮ್ ಕೊಡು, ಹೊಡೆಸ್ಕೊಂಡು ಕುಡ್ದ ಬಡವ 1-2 ದಿವಸದಿಂದ ಟೈಮ್ ಕೊಡ್ರಿ ಎತ್ತಿಕೊಂಡಂದಾಗ ಮಗನ ನಾಡ್ದು ಬರ್ತೀವಿ, ನೀ ಕೊಡಲಿಲ್ಲ ಎತ್ತುಕೊಂಡು ನಿನ್ನ ಬಸ್ತನ್ನೇ ಬೇರೆ ಅದ ಎತ್ತುಕೊಂಡು ಹೇಳಿ ಯಾವಾಗಂದ ಇವ್ರು ಹೋದರು. 2 ದಿವಸ ಹಗಲಲ್ಲಿಲ್ಲ, ರಾತ್ರಿಯಲ್ಲಿಲ್ಲ, ಏನ್ರಿ ಅನ್ನಲ್ಲಿಲ್ಲ, ನೀರಲ್ಲಿಲ್ಲ, ಮನಿ ಮತ್ತು ಎಲ್ಲ ಕಡೆಯಿಂದ ತಿರುಗದ ಯಾರೂ ಇವನಿಗೆ ರೊಕ್ಕ ಕೊಡಲಿಲ್ಲ. ಎಲ್ಲ ಕಡೆನೂ ಕುಡ್ದ ಕೇಳ್ದ ಯಾರ ಬಲ್ಲಿನೂ ಕುಡ್ದ ಕೊಡಲಿಲ್ಲ. ಏನ್ರಿ ತಿರುಗಿ ಅಂದ ಮನೆಗೆ ಬಂದ 2 ದಿವಸನೂ ಅವತ್ತೂ ದುಡ್ಡು ಹುಟ್ಟಲಿಲ್ಲ. ಕೊನೆಗೆ 2ನೇ ದಿವಸದಿಂದ ಆಳ ಮನುಷ್ಯರು ಬಂದರು. ಯಾವಾಗಿಂದ ಆಳ ಮನುಷ್ಯರು ಬಂದಂದ ಕೇಳ್ತಾರೆ, ಮಗನ 2 ದಿವಸ ಅಂದಿದ್ದೆಲ್ಲ ಮದಿ ಇವತ್ತು ರೊಕ್ಕ ಕೊಡು. ಅವಾಗಿಂದ ಪಾಪ ಬಡವಂತಾನೆ, ಯಪ್ಪ 1 ತಿಂಗಳು ತಾಳ್ಯಾರ, 2 ದಿವಸ ತಾಳ್ಯಾರ, ಇವತ್ತು 1 ದಿವಸದಿಂದ ನಾನು ಟೈಮ್ ಕೊಡ್ರಪ್ಪ, ನಾ ಎಷ್ಟೊತ್ತಿದ್ರು ಸಾವುಕಾರನ ಸಾಲ ಕೊಡ್ತೀನಿ. ಯಾವಾಗ ಆಳ ಮನುಷ್ಯರಂದ್ರು, ಇದು ಹುಡುಗಡೆಗೆ ಹಚ್ಚಿದ್ದೇನೋ ಮಗನನ್ನೇ, ಯಾರ ಜೋಡಿ ಮಾತಾಡ್ಲಕತ್ತಿದ್ದೀನಿ ನೀನು? ನಿನ್ನ ಕೈಲಿಂದ ಕೊಡೋಕ್ಕಾಗಲಿಲ್ಲ, ಸಾವುಕಾರ ಬಲ್ಲಿಂದ ಸಾಲ ಯಾವುದಕ್ಕೆ ತಂದಿದ್ದೋ? ಮೊದಲು ಇವತ್ತು ಎಷ್ಟೊತ್ತಿದ್ರು ಕೊಟ್ಟು ಮಾತಾಡು. ಇಲ್ಲರಪ್ಪ ನಾ ಕೊಡ್ತೀನಿ, ನಾಳೆಗೆ ಹೊತ್ತು ಹೊಂಟ್ರಂದ ಕೊಡ್ತೀನಿ, ನಾಳೆ ಮುಂಜಾನೆ ಕೊಡ್ತೀನಿ. ಯಾವಾಗಿಂದ ನಾಳೆ ಮುಂಜಾನೆ ಕೊಡ್ತೀನಿ ಎತ್ತಿಕೊಂಡಂದಾಗ ಪಾಪ ಆಳ ಮನುಷ್ಯರು ಬಡವನಿಗೆ ಏನ್ರಿ ಕರುಣೆ ಇರದೇ ಇರ್ತಕ್ಕಂಥ ಕಟುಕರು ಯಾವಾಗಿಂದ ಬಡವನಿಗೆ ಅಂದ ಹೊಡಿತಾರೆ. ನೀ ನಾಳೆ ಬೆಳಗ್ಗೆಯಿಂದ ಕೊಡಲಿಲ್ಲ ಅಂತಂದ್ರೆ ನಿನಗಾಯ್ತು ಬಸ್ತಾನೆ ಎತ್ತುಕೊಂಡು ಹೇಳಿ ಹೊಡೆದು ಹೋದರು.
ಇವ ಪಾಪ ಅವತ್ತು ಎಲ್ಲಿನೂ ಹೋಗಲಿಲ್ಲ, ಹೊರಗೆ ಯಾರ ಮನೆಗೆ ಹೋಗಲಿಲ್ಲ, ಎಲ್ಲಿ ಬೇಡ್ಲಕ್ಕೆ ಹೋಗಲಿಲ್ಲ, ಮನೆಯಾಗಿಂದ ಕುಂತ. ಯಾವಾಗಂದ ರಾತ್ರಿ ಸಾಯಂಕಾಲ ಮಕ್ಕಳು ಸಾಲಿಗೆ ಹೋಗಿದ್ದೆ ಅಂದ ಮನೆಗೆ ಬಂದು ಬರೋದ್ರಾಗಂದ ಪಾಪ ಬಡವ ಅಳ್ಕೋಂತ ಕುಂತಿದ್ದ. ಹೋಗಿ ತಂದೆ ತೊಡೆ ಮೇಲೆ ಅಂದ ಎರಡೂ ಮಕ್ಕಳು ಮಕ್ಕೊಂಡು, ಅಪ್ಪ ಯಾಕೆ ಕಳ್ಳಕತ್ತಿದೆ, ಯಾಕೆ ಕಳ್ಳಕತ್ತಿದೆ ತಿಳ್ಕೊಂಡಂದಾಗ ಅವಾಗಂದ ತಂದೆ ಅಂತಾನ, ಸಾವುಕಾರನ ಸಾಲ ತೀರ್ಸೋಕ್ಕಾಗಲ್ಲಪ್ಪ ನನಗೆ, ಎಲ್ಲಿದಿಂದ ತೀರಿಸಲಿ, ನಾ ಹೆಂಗೆ ತೀರಿಸಲಿ ಎತ್ತಿಕೊಂಡಂದ. ಪಾಪ ಮಕ್ಕಳ ಮುಖ ನೋಡಿ ಅಂದ ಬಡವ ಕಣ್ಣೀರು ಹಾಕ್ಲಿಕ್ಕತ್ತ. ಮಕ್ಕಳಂತವಪ್ಪ ನಾವು ದೊಡ್ಡವ್ರು ಆದ ಬಳಿಕ ನಾವು ತೀರಿಸ್ತೀವಿ. ಹೌದು, ದೊಡ್ಡವ್ರು ಆದ ಬಳಿಕ ತೀರಿಸೋದಲ್ಲ, ನಾಳೆ ಹೊತ್ತು ಹೊಂಟ್ರೆ ಎಷ್ಟೊತ್ತಿದೆ ಅದು ಸಾಲ ಕೊಡಬೇಕಲ್ಲ. ಯಾವಾಗ ಬೆಳಗಾಗುವರೆಗೂ ಕೂಡ ಎರಡೂ ಮಕ್ಕಳನ್ನು ತೊಡೆ ಮೇಗಿಂದ ತಲೆ ಇಟ್ಟಂದ ಮಕ್ಕೊಂಡು, ಏನ್ರಿ ತಂದಿನೂ ಹತ್ತ ಮಕ್ಕಳನ್ನ ಹತ್ತಂದ ಅಲ್ಲೇ ಮಕ್ಕೊಂಡ್ರು. ಯಾವಾಗಂದ ಬೆಳಗಾಯ್ತು ಏನ್ರಿ, ಎರಡೂ ಮಕ್ಕಳಿಗೆ ಎಬ್ಬಸದ, ಎರಡೂ ಮಕ್ಕಳಿಗೆ ಮೈ ತೊಳಸದ, ಎರಡೂ ಮಕ್ಕಳಿಗೆ ಅಂದ ಬಟ್ಟೆ ಉಡಿಸದ. ಯಾವಾಗಿಂದ ಬಟ್ಟೆ ಉಡಿಸಿ ಅವನು ಬಲ್ಲಿ ಇರೋದೇ 10 ರೂಪಾಯಿ ಇತ್ತು. ಒಂದು ದಿವಸನೂ ಮಕ್ಕಳಿಗೆ ಅಂದ 1 ರೂಪಾಯಿ ತಿಂದು ಬರೀ ಎತ್ತಿಕೊಂಡು ಆಟ ಆಡಿ ತಿಂದು ಬರೀ ಪತ್ಕೊಂಡು ಕೊಟ್ಟಿದ್ದಿಲ್ಲ. ಆದ್ರೆ ಅವತ್ತು ಅವು 10 ರೂಪಾಯಿ ಅಂದ ಇವನು ಬಲ್ಲಿ ಅದ. ಅದ್ರಾಗ 5 ರೂಪಾಯಿ ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ಮಕ್ಕಳ ನಿಮಗೆ ಎಂದ್ರೂ ನಾ ರೊಕ್ಕ ಕೊಟ್ಟಿಲ್ಲ, ಎಂದ್ರೂ ಆಟ ಆಡಿ ಬರೀ ಎತ್ತಿಕೊಂಡು ರೊಕ್ಕ ಕೊಟ್ಟಿಲ್ಲ, ಈಗ ಇವತ್ತು 5 ರೂಪಾಯಿ ತೊಗೊರಿ, ಇಬ್ಬರು ತಿಂದು ಸಂಜಿತಾನ ಆಟ ಆಡಿ ಬರೀ ಎತ್ತಿಕೊಂಡು. ಯಾವಾಗ ಏನ್ರಿ, ಯಾವಾಗ ಅಂದ ಮಕ್ಕಳಿಗೆ ಅಂದ ಹೇಳ್ದ, ಅವಕ್ಕೆ ಭಾಳ ಖುಷಿ ಆಯಿತು. ನಮ್ಮಪ್ಪ ಎಂದೂ ರೊಕ್ಕ ಕೊಟ್ಟಿಲ್ಲ, ಇವತ್ತು ನಮ್ಮಪ್ಪ ರೊಕ್ಕ ಕೊಟ್ಟನಲ್ಲ ತಿಳ್ಕೊಂಡಂದು ದೊಡ್ಡ ಖುಷಿಯಾಗ ಎರಡೂ ಮಕ್ಕಳಿಂದ ದುಡ್ಡು ತೊಗೊಂಡಂದ ಬಾದು. ಯಾವಾಗಿಂದ ಎರಡೂ ಮಕ್ಕಳಿಂದ ದುಡ್ಡು ತೊಗೊಂಡಂದ ಬಾದು, ಈ ಕಡೆ 5 ರೂಪಾಯಿ ಉಳಿದಿತ್ತಲ್ಲ ಏನ್ರಿ, 5 ರೂಪಾಯಿನ ಉಳಿದಿತ್ತಲ್ಲ, ಆ 5 ರೂಪಾಯಿದೊಳಗೆ ಏನು ಮಾಡ್ಯ ನೀವು, ಮೆಡಿಕಲ್ಗೆ ಹೋಗ್ಯಾನ. ಮೆಡಿಕಲ್ಗೆ ಹೋಗಿ ವಿಷದ ಬಾಟ್ಲಿ ತೊಗೊಂಡು ಮನೆಗೆ ಬಂದ. ಯಾಕಂದ್ರೆ ನನ್ನ ಸಾವುಕಾರನ ಸಾಲ ತೀರಿಸೋದಾಗಂಗಿಲ್ಲ, ನನಗೆ ಸಾವುಕಾರನ ಸಾಲ ತೀರಿಸೋದಾಗಂಗಿಲ್ಲ. ನನಗೆಂದ ಮರ್ಯಾದೆ ಕಳಿತಾನೆ, ನನಗೆಂದ ಹೊಡಿತಾನೆ, ನನ್ನ ಕಿಮ್ಮತ್ತು ಕಳಿತಾನಲ್ಲ. ಕಿಮ್ಮತ್ತು ಇಟ್ಟು ಅಂತೀವಿ, ಕಳ್ಕೊಂಡ ಬದುಕೋದಕ್ಕಿಂತ ಸುಮ್ಮನೆ ನಾ ಸತ್ತು ಹೋಗಿಬಿಟ್ರೆ ಸಾಕತ್ತಿಕೊಂಡಂದು ವಿಷದ ಬಾಟ್ಲಿ ತೊಗೊಂಡು ಮನೆಗೆ ಬಂದ. ಮನೆಗೆ ಬಂದ ಮನೆ ಬಾಗಿಲ ಮುಚ್ಚದ. ಅದೇನು ಮನೆ ಬಾಗಿಲಲ್ಲಕ್ಕೇನು ಅದೇನು ದೊಡ್ಡ ಸಾಗುವನಿ ಕಟ್ಟಿಗೆ ಬಾಗಿಲತ್ತಲ್ಲ, ತೊಗರಿ ಕಟ್ಟಿಗೆ ಬಾಗಿಲ. ಬಡವನು ಮನೆ ಗುಡಿಸಲಕ್ಕ ಏನ್ರಿ ತೊಗರಿ ಕಟ್ಟಿಗೆ ಬಾಗಿಲ ಇತ್ತು. ಯಾವಾಗಿಂದ ಬಂದು ಬಾಗಿಲ ಮುಚ್ಕೊಂಡ, ಕೈಯಾಗಿಂದ ವಿಷದ ಬಾಟ್ಲಿ ಹಿಡ್ಕೊಂಡ ದೇವ್ರ ಸ್ಮರಣೆ ಮಾಡಕತ್ತ. ಏನು ಮಾಡಲಿ ಶಿವನೇ, ಏನು ಮಾಡಲಿ ಶಿವನೇ, ಏನು ಮಾಡಲಿ ಹರನೇ. ಕೈಯಾಗಿಂದ ವಿಷದ ಬಾಟ್ಲಿ ಹಿಡ್ಕೊಂಡಂದ ತಂದೆ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ನಾ ಏನು ಮಾಡಲಿ ಪರಮಾತ್ಮ, ನಾ ಏನು ಮಾಡಲಿ, ನನಗೆ ಸಾವುಕಾರನ ಸಾಲ ತೀರಿಸೋದಾಗಂಗಿಲ್ಲ. ನನ್ನ ನೋಡು, ನಾ ಮರ್ಯಾದೆ ಕಳ್ಕೊಂಡ ಬದುಕಂಗಿಲ್ಲ, ನಾನು ಒಬ್ಬಂದ ಸತ್ತು ಹೋಗಿಬಿಡ್ತೀನಿ. ನನ್ನ 2 ಮಕ್ಕಳನ್ನ ಅನಾಥಕ್ಕವಲ್ಲ, ಮೊದಲೇ ತಾಯಿ ಕಳ್ಕೊಂಡಂದ ಪರದೇಶಿಗಳಾಗ್ಯಾವ. ನಾನು ಒಬ್ಬಂದ ಬದುಕಂಗಿಲ್ಲ, ನಾನು ಕೂಡ ನಿನ್ನಲ್ಲಿಗೆ ಬರ್ತೀನಿ. ನನ್ನ 2 ಮಕ್ಕಳನ್ನ ಹೆಂಗೆ ಜೋಕ್ ಮಾಡ್ತೋ ಮಾಡು, ಅದು ನನಗೆಂದ ಗೊತ್ತಿಲ್ಲ. ನನ್ನ ಮಕ್ಕಳು ಏನು ತಪ್ಪು ಮಾಡ್ಯಾರ, ನನ್ನ ಮಕ್ಕಳಿಂದ ಏನು ಅಪರಾಧ ಮಾಡ್ಯಾರ, ನನ್ನ ಮಕ್ಕಳಿಗೆ ಯಾಕೆ ಶಿಕ್ಷೆ. ನೋಡ್ರಿ, ತಂದೆ ಕೈಯಾಗಿ ವಿಷದ ಬಾಟ್ಲಿ ಹಿಡ್ಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತ. ನನ್ನ ಮಕ್ಕಳಂದ ಏನು ತಪ್ಪು ಮಾಡ್ಯಾರ, ಒಂದು ಕಡೆಗೆ ತಾಯಿನ ಕಳ್ಕೊಂಡಾರೆ, ಇನ್ನೊಂದು ಕಡೆಗೆ ಅಂದ್ರೆ ನನ್ನನ್ನು ಕೂಡ ಕಳ್ಕೊಳಕತ್ತಾರಲ್ಲ. ನನ್ನ 2 ಮಕ್ಕಳನ್ನ ಅನಾಥ ಹಾಕವಲ್ಲ, ನನ್ನ ಮಕ್ಕಳು ಏನು ತಪ್ಪು ಮಾಡ್ಯಾರ ತಿಳ್ಕೊಂಡೊಂದು, ನನ್ನಿಂದ ಉಳಿಯೋದಾಗಂಗಿಲ್ಲ, ನನ್ನಿಂದ ಬದುಕೋದಾಗಂಗಿಲ್ಲ ತಿಳ್ಕೊಂಡೊಂದು ವಿಷದ ಬಾಟ್ಲಿ ಅಂದ ಭೂತ್ ಉಚ್ಚಾನ. ಯಾವಾಗಿಂದ ಅದು ವಿಷ ಅಂತಕ್ಕಂಥ ಘಟ ಕುಡಿದು ಬಿಟ್ಟ. ಯಾವಾಗಿಂದ ವಿಷ ಅಂತಕ್ಕಂಥ ಕುಡಿದು ಬಿಟ್ಟ. ಹಿಂಗೊಂದು ಸವನಂದ ಸಂಗಟ ತಾಳಲ್ದು. ಮಕ್ಕಳ ನನ್ನ ಕ್ಷಮ ಮಾಡ್ರಿ, ನನಗೆ ಕ್ಷಮ ಮಾಡ್ರಿ. ಒಟ್ಟು ಮಕ್ಕಳನ್ನ ಬಿಟ್ಟು ಹೋಗ್ಬೇಕಲ್ರಿ. ಮಕ್ಕಳನ್ನ ನೆನೆಸ್ಕೊಂಡ ಕಣ್ಣೀರು ಹಾಕ್ತಾನೆ. ನಾವಾದ ಬಳಕ ನೀವು ಹೆಂಗೆ ಬದುಕ್ತಿರೋ ಮಕ್ಕಳ, ಹೆಂಗೆ ಬದುಕ್ತೀರಿ. ಯಾವಾಗ ನೆನೆಸ್ಕೊಂಡು ಪಾಪ ಒದ್ದಾಡಿ ಸಂಗಡ ತಾಳಾರ್ದಕ್ಕೆ ಹಿಂಗೆ ಒದ್ದಾಡಿ ಕಾಲು ತಿಕ್ಕಿ ಮನೆಯಾಗಿಂದ ಸತ್ತು ಹೋಗಿಬಿಟ್ಟ ಬಡವ. ಯಾವಾಗಂದ ಈ ಕಡೆ ಸತ್ತ, ಆ ಕಡೆ 2 ಮಕ್ಕಳು ಏನು ತಿಂದು ಆಟಾಡಿ ಬರೀ ಹೋರೆತ್ತಿ ಕಳಿಸಿದ್ನಲ್ಲ, ಅದ್ರಾಗ ಸಣ್ಣ ಹುಡುಗಂತದ, ಅಣ್ಣ ಯಾಕೋ ನನ್ನ ಹೊಟ್ಟೆಗೆ ಸಂಗ್ ತಾಲಕತ್ತದ, ನಮ್ಮ ಮನೆಗೆ ಹೋಗೋಣ ಬಾ ತಗೊಂಡೊಂದು ಸಣ್ಣ ಹುಡುಗ ಕರೀತದ. ಅಪ್ಪ ಎಂದೂ ಇಲ್ಲಾರ್ದು ರೊಕ್ಕ ಕೊಟ್ಟಾನ, ಇವಾಗ ಸಂಜೆ ತನ ಮನೆಗೆ ಹೋಗೋದು ಬ್ಯಾಡ ತಗೊಂಡು ದೊಡ್ಡ ಹುಡುಗಂತದ. ಇಲ್ಲ ನಡಿ ನಾವು ಮನೆಗೆ ಹೋಗೋಣ ಬಾ ತಗೊಂಡು ಅಣ್ಣನ ಕೈ ಹಿಡ್ಕೊಂಡು ಮನೆಗೆಂದ ಕರ್ಕೊಂಡು ಬಂದಂದ ಏನ್ರಿ ಬಾಗಿಲ ಬಡಿಲಿಕ್ಕತ್ತು. ಯಾವಾಗಿಂದ ಮನೆ ಬಾಗಿಲ ಬಡಿಲಕ್ಕತ್ತು. ಅಪ್ಪ ನೀ ಕೊಟ್ರಿ ತಗೊಂಡು ರೊಕ್ಕ ಎಲ್ಲ ತಿಂದು ಆಟಾಡಿ ಬಂದೀವಿ, ಬಾಗಿಲು ತೆಗಿ ಎತ್ತಿಕೊಂಡೊಂದು 2 ಮಕ್ಕಳಿಂದ ಕೂಗ್ಲಿಕ್ಕತ್ಯಾವ. ಯಾವಾಗಿಂದ 2 ಮಕ್ಕಳಿಂದ ಕೂಗ್ಲಿಕ್ಕತ್ಯಾವ. ತಂದೆ ಬಾಗಿಲು ತೆಗಿಬೇಕಾದ್ರೆ, ತಂದೆ ಬದುಕಿದ್ರೇ ಬಾಗಿಲು ತೆಗಿಬೇಕಲ್ಲ, ತಂದೆ ಸತ್ತು ಹೋಗ್ಬಿಟ್ಟ.
ಒಂದು ಸೌನಂದು ಚೀರ್ಲಕತ್ತ ಮಕ್ಕಳು, ಯಪ್ಪ ಬಾಗಿಲು ತೆಗಿ ಎತ್ತುಕೊಂಡ ಕೂಗುದು ದಾರಿಗೆ ಹೋಗೋರಿಂದ ಕೇಳೆ, ಯಾಕೋ ಹುಡುಗರಿಂದ ಭಾಳ ಚೀರಕತ್ತವತ್ತಂದು ಬಂದರು. ಯಾಕೆ ಏನಾಗ್ಯದ? ನಮ್ಮಪ್ಪ ಬಾಗಿಲು ತೆಗಲಾಗ್ಯಾನ, ಅವ ಕೊಟ್ಟಿದ್ದು ರೊಕ್ಕ ಎಲ್ಲ ತಿಂದು ಆಟ ಆಡಿ ಬಂದಿವಿ, ನಮ್ಮ ಅಪ್ಪ ಬಾಗಿಲು ತೆಗಲಾಗ್ಯಾನ ತಗೊಂಡಂದಾಗ ಪಾಪ ಅವ್ರು ಪಕ್ಕದ ಮನೆಯವರು ಜಾಡಿಸಿ ಅಂದ ಒದ್ರದು ಬಾಗಿಲಿಗೆ, ತೊಗರಿ ಕಟ್ಟಿಗೆ ಬಾಗಲ ಯಾವಾಗ ಮುರಿತು. ಒಳಗೆ ಹೋಗಿ ನೋಡ್ತವ, ಹಿಂಗೆ ಬಾಯಿ ತುಂಬ ಬುರುಗು ಬಂದಾದ, ಕಣ್ಣು ಒಂದು ಕಡೆಗೆ ಮಾಡ್ಯಾನ, ಏನ್ರಿ ಕೈ ಒತ್ತಡಿ ಚೆಲ್ಲಾನ, ಕಾಲು ಒತ್ತಡಿ ಚೆಲ್ಲಾನ, ಸತ್ತು ಹೋಗ್ಬಿಟ್ಟ. ಹೆಂಗಾಗಲಿಕ್ಕಿಲ್ರಿ ಎರಡು ಸಣ್ಣ ಮಕ್ಕಳಿಗೆ? ಯಾವಾಗ ಎರಡೂ ಮಕ್ಕಳಿಂದ ಹೋಗಿ ತಂದೆ ಎದೆ ಮೇಲೆ ಬಿದ್ದಂದ ಕಣ್ಣೀರು ಹಾಕ್ಲಿಕ್ಕತ್ತವೆ. ಅಪ್ಪ ಹೇಳು, ನೀ ರೊಕ್ಕ ಕೊಟ್ಟಿದ್ದು ರೊಕ್ಕ ಅಂದ ತಿಂದು ನಾವು ಆಟ ಆಡಿ ಬಂದೀವಿ, ಹೇಳಪ್ಪ ಹೇಳತ್ತುಕೊಂಡ ಎರಡೂ ಮಕ್ಕಳು ತಂದೆ ಎದೆ ಮೇಲೆ ಬಿದ್ದು, ಒಂದು ಮಗ ಅಂದ ಅಳ್ತದ, ಇನ್ನೊಂದು ಮಗ ತಂದೆ ಗದ್ದ ಹಿಡಿದು ನೀ ಮಾತಾಡು ಹೇಳತ್ತುಕೊಂಡಂದು ಒಂದು ಮಗ ಅಂದ ಗದ್ದ ಹಿಡ್ದಿಂದ ಅಳಿಗಾಡಿಸ್ತದ. ಏನು ಚೀರಿದ್ರು ಕೂಡ ತಂದೆ ಹೇಳಿಲ್ಲ, ಯಾಕೆ ಸತ್ತು ಹೋಗ್ಯಾನ. ಎರಡು ಮಕ್ಕಳಂತವ, ಅಪ್ಪ ನಿನಗೆಂದೂ ನಾವು ದುಡ್ಡು ಕೇಳಂಗಿಲ್ಲ, ನಾವು ನಿನಗೆಂದೂ ರೊಕ್ಕ ಕೇಳಂಗಿಲ್ಲ, ನಾವು ನಿನಗೆ ತಿನ್ನಕ್ಕೆ ಕೇಳಂಗಿಲ್ಲ, ಎದಕ್ಕೂ ಕೇಳಂಗಿಲ್ಲ, ನೀ ಹೇಳು ನಮ್ಮ ಜೊತೆಯೊಳಗಿಂದ ಮಾತಾಡತ್ತುಕೊಂಡ ಎರಡೂ ಮಕ್ಕಳು ಹಿಂಗೆ ಒಂದು ಸೌನಂದು ಚೀರ್ಚಿರಿಂದ ಹಳ್ಳಿ ಕತ್ಯಾವ. ಇಡೀ ಊರು ಜನರಿಗೆಲ್ಲ ಗೊತ್ತೈತಿ, ಪಾಪ ಬಡವ ಸತ್ತು ಹೋಗ್ಯಾನತ್ತನದು. ಊರಾಗಿನ ಜನ ಅಯ್ಯೋ ಹಿಂಗಾಗಬಾರ್ದಾಗಿತ್ತು, ಪಾಪ ಬಡವ ಸತ್ತು ಹೋಗಿಬಿಟ್ನಲ್ಲ, ಹಿಂಗಾಗಬಾರ್ದಾಗಿತ್ತು ತಗೊಂಡು ಇಡೀ ಊರನ್ನು ಕತ್ಯಾವ. ಯಾವಾಗಿಂದ ಊರಾಗಿನವರಿಂದ 10 ರೂಪಾಯಿ ಪಟ್ಟಿ ಹಾಕಿ ಸಾಯಂಕಾಲದ 5 ಗಂಟೆ ಸಮಯಕ್ಕೆ ಬಡವನ ಮಣ್ಣು ಮಾಡಿದ್ರು. ಯಾವಾಗಿಂದ ಬಡವನ ಮಣ್ಣು ಮಾಡಿ ಎಲ್ಲರೂ ತಮ್ಮ ಮನೆಗಳಿಂದ ಬಂದುಬಿಟ್ರು. ಇವು ಅಡ್ಡು ಹುಡುಗರನಿಂದ ಯಾರೂ ಕರ್ಕೊಂಡೇ ಬಂದಿಲ್ಲ. ಎಲ್ಲಿಗೆ ಹೋಗ್ಬೇಕು ಎರಡು ಮಕ್ಕಳು? ಸಾಯಂಕಾಲದ ಎಲ್ಲರೂ ಮೈ ತೊಳ್ಕೊಂಡು ಮಂದಿಯಿಂದ ಕಟ್ಟಿ ಮ್ಯಾಗ ಕುಂತರು. ಹುಡುಗರು ಎಲ್ಲ ಯಾರು ಒಯ್ದರು? ಹುಡುಗರು ಯಾರು ಕರ್ಕೊಂಡು ಹೋದ್ರು? ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಆ ಗುಡಿಸಲು ಮನೆಗಿಂದ ಹೋಗಿ ನೋಡ್ತಾರೆ, ಮಕ್ಕಳಲ್ಲಿಲ್ಲ. ಯಾವಾಗಿಂದ ಮಕ್ಕಳಲ್ಲಿಲ್ಲ, ಹಾಗಾದ್ರೆ ಮಕ್ಕಳು ಹೋದು ಎಲ್ಲಿಗೆ? ಬಹುಶಃ ಅವ್ರ ತಂದೆ ಬಲ್ಲೆ ಅಲ್ಲಿ ಸಮಾಧಿ ಬಲ್ಲೆ ಇರಬೇಕತ್ತುಕೊಂಡಂದು ಊರಾಗಿನ ಹಿರಿಯರು ಒಂದಿಬ್ರು ಹೋಗಿ ನೋಡಿದ್ರಾಗ ನಮ್ಮಪ್ಪ ಇದ್ರ ಒಳಗೆ ಅದಾನ, ಅಪ್ಪನ ಬಿಟ್ಟು ನಾವು ಹೆಂಗೆ ಹೋಗೋಣ ಹತ್ತಿಕೊಂಡಂದು ಅಪ್ಪನ ಕಳ್ಕೊಂಡಿರ್ತಕ್ಕಂಥ ಎರಡೂ ಮಕ್ಕಳು ಏನ್ರಿ ಆ ಕುಣಿ ಮೇಲೆ ಬಿದ್ದು ಹತ್ತು ಅಲ್ಲೇ ಮಕ್ಕೊಂಡು ಬಿಟ್ಟವ, ನಿದ್ದೆತ್ತಿ. ಅದು ಯಾವಾಗಿಂದ ಎರಡೂ ಮಕ್ಕಳಿಂದ ಅಲ್ಲೇ ಕುಣಿ ಮೇಲಿಂದ ಮಲ್ಕೊಂಡವ. ಮತ್ತು ಊರಾಗಿನ ಹಿರಿಯರಿಂದ ಕರ್ಕೊಂಡು ಬಂದು ಅವು ಎರಡೂ ಮಕ್ಕಳಿಗೆ ಸ್ನಾನ ಮಾಡಿಸಿ ಏನ್ರಿ ಎಲ್ಲ ಊರಾಗಿನ ಹಿರಿಯರಂದರು, ಏನ್ರಿಪ್ಪ ಮತ್ತು ತಾಯಿನ ಕಳ್ಕೊಂಡಾವ, ತಂದೆನ ಕಳ್ಕೊಂಡಾವ, ಪಾಪ ಅನಾಥರಾಗ್ಯಾವ. ಈಗ ನೀವೊಂದು ದಿವ್ಸ ಊಟ ಮಾಡಿಸು, ನಾವು ದಿನ ಒಬ್ಬೊಬ್ಬರಿಂದ ಊಟ ಮಾಡಿಸಿಬಿಡೋಣ ತಗೊಂಡು ಎಲ್ಲರೂ ಮಾತಾಡ್ಕೊಂಡು ದಿನ ಒಬ್ಬರು ಮನೆಗಿಂದ ಊಟ ಮಾಡ್ಸಕತ್ರು. ಯಾವಾಗಿಂದ ದಿನ ಒಬ್ಬರು ಮನೆಗಿಂದ ಊಟ ಮಾಡ್ಸಕತ್ರು, 1 ತಿಂಗಳು 2 ತಿಂಗಳು ಉಂಡಿರಬೇಕು. ದೊಡ್ಡ ಹುಡುಗಂತ ತಮ್ಮ ಅಂತು, ಏನೆಣ್ಣ ಅಂತ, ಎಷ್ಟು ದಿನ ರೇ ದಿನ ಒಬ್ಬರು ಮನೆಗಿಂದ ಉಂಡು ನಾವು ವಾಜ್ಯಾಗಿಂದ ಬದುಕೋನು, ಹೆಂಗೂ ನಮಗಿಂದ ತಾಯಿ ಇಲ್ಲ, ಹೆಂಗೂ ನಮಗಿಂದ ತಂದಿಲ್ಲ, ಹೆಂಗೂ ನಾವಿಂದ ಅನಾಥರಾಗಿ ಎತ್ತಿಕೊಂಡಂದಾಗ ಮತ್ತು ದಿನ ಒಬ್ಬರು ಮನೆಗಿಂದ ವಾಜ್ಯಾಗಿ ಬದುಕೋದಕ್ಕಿಂತ ನಾವು ಇಬ್ಬರು ಭಿಕ್ಷಾ ಬೇಡಂದ ಬದುಕೋನು ಹತ್ತಿಕೊಂಡಂದು ಎರಡೂ ಹುಡುಗರು ಏನು ಮಾಡ್ಯಾವ, ತಮ್ಮ ಮನೆಗಿಂದ ತಂದಿದ್ದ ದೋತ್ರ ಇತ್ತಲ್ಲ ಅದೇ ದೋತ್ರ ಅಂತಕ್ಕಂಥ ಹರಿದು ಆ ದೋತ್ರದೊಳಗಿಂದ ಜೋಳಿಗೆ ಮಾಡ್ಯಾವ. ಯಾವಾಗಿಂದ ದೋತ್ರದೊಳಗಿಂದ ಜೋಳಿಗೆ ಮಾಡ್ಯಾವ, ಜೋಳಿಗೆ ಮಾಡಿ ಮನೆ ಹೋಗ್ಯವ, ನಮಗೊಂದು ಅರ್ಧ ರೊಟ್ಟಿ ನೀಡ್ರಿ ಎತ್ತಿಕೊಂಡಂದು ಎರಡೂ ಮಕ್ಕಳಂದು ಬೇಡ್ಕೊಳಿಕತ್ಯ. ಹೆಂಗಾಗ್ಲಿಕ್ಕಿಲ್ರಿ ಊರಾಗಿನ ತಾಯಂದ್ರಿಗೆ ಏನ್ರಿ? ಎರಡು ಮಕ್ಕಳು ನಮಗೆ ರೊಟ್ಟಿ ನೀಡ್ರಿ ಎತ್ತಿಕೊಂಡಂದು ಬೇಡ್ಕೊಳ್ಳುವಾಗ ಏನ್ರಿ ಊರಾಗಿನ ತಾಯಂದಿರ ಅಂತಾರೆ, ತಮ್ಮ ಗಂಡಂದ್ರಿಗೆ ಅಂತಾರೆ ಏನ್ರಿ, ಅವೆರಡೂ ಮಕ್ಕಳಂದು ಭಿಕ್ಷೆ ಬೇಡೋದು ಯಾಕೋ ನಮ್ಮ ಕಣ್ಣಾರಿ ನೋಡೋಕ್ಕಾಗಲ್ದು. ಅವು ಮಕ್ಕಳು ಎರಡೂ ಮಕ್ಕಳಿಗೆ ಏನ್ರಿ ಒಂದು ವ್ಯವಸ್ಥೆ ಮಾಡಿರಿ. ಯಾವಾಗಿಂದ ಎರಡೂ ಮಕ್ಕಳಿಗೆ ಏನ್ರಿ ವ್ಯವಸ್ಥೆ ಮಾಡಿರಿ ಎತ್ತುಕೊಂಡಂದಾಗ ಊರಾಗಿನವ್ರು ಎಲ್ಲರೂ ಕೂಡ್ಕೊಂಡಂದ್ರು. ಮತ್ತು ಹೆಂಗೂ ಅವ್ರಿಗೆ ಒಂದು ಅಕ್ಕದಾಳಲ್ಲ ಏನ್ರಿ, ಮತ್ತು ಇವು ಎರಡು ಹುಡುಗರನ್ನ ಒಯ್ದು ಅವ್ರ ಅಕ್ಕನ ಮನೆಗೆ ಬಿಟ್ಟು ಬಂದ್ರೆ ಐತೆ ತಿಳ್ಕೊಂಡಂದು ಎರಡು ಮಕ್ಕಳನ್ನ ಕರ್ಕೊಂಡು ಏನ್ರಿ ಎರಡೂ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರ, ಆ ಹುಡುಗರು ಅಕ್ಕನ ಮನೆಗೆ ಕರ್ಕೊಂಡು ಬಂದರು. ನೋಡವ ಮತ್ತು ತಾಯಿ ಸತ್ತ, ತಂದಿನ ಕೂಡ ಸತ್ತು ಹೋಗ್ಬಿಟ್ಟ. ಅದಕ್ಕೆ ಇವೆರಡೂ ಮಕ್ಕಳನ್ನ ಭಿಕ್ಷೆ ಬೇಡಕತ್ತವ, ನಮ್ಮ ಊರಾಗಿಂದ ಭಿಕ್ಷೆ ಬೇಡೋದು ನಮ್ಮ ಕಡೆಯಲ್ಲಿ ನೋಡೋಕ್ಕಾಗಲ್ದು. ಅದಕ್ಕೆ ಇವೆರಡೂ ಮಕ್ಕಳು ನಿನ್ನ ಮನೆ ಬಿಟ್ಟು ಹೋಗ್ಬೇಕಂತೇಳಿ ಬಂದೀವಿ ಅಂತಂದಾಗ ಆ ಹೆಣ್ಮಗಳಂದ್ಲು, ನನ್ನ ಸಂಸಾರ ನನಗೆ ವಾಜ್ಯ ಆಗ್ಯದ, ಇವೆರಡು ಕೇಳಿ ಮೂಲ ಮಾಡ್ಕೊಳ್ಳಿ ಅಂದ್ಲಕ್ಕೆ ಏನ್ರಿ, ನನ್ನ ಸಂಸಾರ ನನಗೆ ವಾಜ್ಯ ಆಗ್ಯದ, ಇವೆರಡಕ್ಕಿಂತ ಎಲ್ಲಿ ಮೂಲ ಮಾಡ್ಕೊಳ್ಳಿ ಎತ್ತುಕೊಂಡಂದಾಗ ಯಾವಾಗ ಈ ನುಡಿ ಅಂತಕ್ಕಂಥ ಹುಡುಗನ ಕಿವ್ಯಾಗ ಬಿತ್ತು, ದೊಡ್ಡ ಹುಡುಗನ ಕಿವ್ಯಾಗ ತಮ್ಮ ಬಾಯಲ್ಲಿ ಎತ್ತುಕೊಂಡೊಂದು ತಮ್ಮನ ಕೈ ಹಿಡ್ಕೊಂಡು ಊರವರೆಗೆ ಕರ್ಕೊಂಡು ಬತ್ತು. ದೊಡ್ಡದಾಗಿರ್ತಕ್ಕಂಥ ಬ್ರಿಡ್ಜ್ ಇತ್ತು. ತಮ್ಮ ನಾವು ತಾಯಿಗೆ ಬ್ಯಾಡಾಗಿ ಬೆತ್ತುಕೊಂಡು ತಾಯಿ ನಮ್ಮನ್ನು ಬಿಟ್ಟಂದ ಹೋಗ್ಯಾಳೆ, ತಂದೆಗೆ ಬ್ಯಾಡಾಗಿ ಬೆತ್ತುಕೊಂಡು ತಂದೆ ಬಿಟ್ಟು ಹೋಗ್ಯಾನೆ. ಇವತ್ತು ಊರನ್ನವ್ರಿಗೆಂದ ಬ್ಯಾಡಾಗಿ ಬೆತ್ತುಕೊಂಡು ಅಕ್ಕನ ಮನೆಗೆ ಕರ್ಕೊಂಡು ಬಂದಾರೆ. ಇನ್ನು ಅಕ್ಕಗೆಂದ ಬ್ಯಾಡಾಗಿ ನಾವು ಬದುಕೋದು ಬೇಡ ಎತ್ತುಕೊಂಡು ಆ ಬ್ರಿಡ್ಜಿನ ಮ್ಯಾಗಿಂದ ಅಣ್ಣ ತಮ್ಮ ಎರಡು ಕೈ ಹಿಡ್ಕೊಂಡು ಬ್ರಿಡ್ಜಿನ ಮ್ಯಾಗಿಂದ ಕೆಳಗೆ ಹಾರಿ ಎರಡೂ ಮಕ್ಕಳಂದ ಸತ್ತು ಹೋಗ್ಬಿಟ್ಟು
ಏನು ರೀ ಏಟು ವರದಕ್ಷಿಣೆ ರೀ? ಏಟ್ರಿ ವರದಕ್ಷಿಣೆ ರೀ? 4,000. ಹೆಣ್ಣು ಮನೆಯಾಗಿಂದ ಹುಡ್ತು ಒತ್ತಿಕೊಂಡ್ರ ಹೆಣ್ಣ ತಗೊಂಡು ಯಾಕೆ ಬಾಯಿ ತೆಗಿತಾವ ತಿಳ್ಕೊಂಡ್ರ ಈ ವರದಕ್ಷಿಣೆ ಕಾಟಕ್ಕಾಗನೆ. ಎಷ್ಟೋ ಮಂದಿ ಬಡವರು ಶ್ರೀಮಂತರು ಮಾಡಿರ್ತಕ್ಕಂಥ ಲಗ್ನ ನೋಡ್ಕೊಂಡು ಬಡವ್ರು ಸದಕ್ಕೆ ಸಾಲ ಮಾಡಿ ಅಂದ ಅವ್ರಿಗೆ ತಕ್ಕಂಗೆ ಅಂದ ಮದುವೆ ಮಾಡಿ ಅಂದ ಕೊಡ್ಲಾಕತ್ತ. ಯಾಕೆ ನಡೆದವಿಲ್ರಿ? ಶ್ರೀಮಂತರು ನೋಡಿ ನಾವು ಬಡವ್ರು ಕುಣದ ಮಾಡ್ಲಾಕತ್ತೀವಿ, ಸಾಲ ಸೂಲ ಮಾಡಿ ಸಾಲ ತೀರ್ಸೋದಾಗಲಾರದಕ್ಕೆ ಏನ್ರಿ ನಾವು ಕಷ್ಟಪಡ್ಬೇಕಾಗತ್ತದ. ನಾವು ಇದು ವರದಕ್ಷಿಣೆಗಾಗಿ ಅಂದ ಸಾಲ ಸಲುವಾಗಿನೇ ಏನ್ರಿ ಹೆಣ್ಣು ಹುಡ್ತಂದ್ರೆ ಹೆಣ್ಣು ಹತ್ತಿಕೊಂಡಂತ. ಹಣದಾಸೆ ಗುಣದವನ ಹೆಂಡತಿಯ